ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಚಿದಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ 186ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗಲಿರುತ್ತದೆ. ಸಯೇಷ ಪುರುಷಃ ಪಂಚವಿಧ. ಈಗ ಹಿಂದೆ ಪಾಠದಲ್ಲಿ ಹೇಳುವಾಗ, ನಿನ್ನೆ ಬೆಳಿಗ್ಗೆ ಪಾಠದಲ್ಲಿ ಹೇಳುವಾಗ, ಅದು ಕಲ್ಲಿನಲ್ಲಿ, ಮರಗಳಲ್ಲಿ, ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಭಗವಂತ ತಾರತಮ್ಯದಿಂದ ಇರ್ತಾನೆ ಅಂತ ಹೇಳಿತ್ತು. ಈಗ ಮನುಷ್ಯರಲ್ಲಿ ಪಂಚರೂಪದಿಂದ ಇದ್ದಾನೆ ಭಗವಂತ ಅಂತ ಹೇಳಿ ಹೊರಟಾರೆ. ನಮ್ಮಲ್ಲಿ ಪಂಚರೂಪದಲ್ಲಿ, ಪಂಚಭೂತಗಳಲ್ಲಿ ಭಗವಂತನಿದ್ದಾನೆ. ಅದು ಸಯೇಷ ಪುರುಷ ಪಂಚವಿಧ. ಆ ಭಗವಂತನೇನಿದ್ದಾನ ಪುರುಷ ಅಂತ ನಾವು ಪುರುಷ ಅಂತ ಯಾರಿಗೆ ಕರೀತಾರೆ? ಪುರುಷರ ದೇಹದಲ್ಲಿ ಇದ್ದ ಪರಮಾತ್ಮನಿಗೆ ಪುರುಷ ಅಂತ ಕರೀತಾ ಇದ್ದಾರೆ. ಅವನ್ ಹೆಂಗಿದ್ದಾನ ಅಂದ್ರೆ ಪಂಚವಿಧ, 5 ವಿಧದಲ್ಲಿ ಇದ್ದಾನೆ. ಸಸ್ಯ ಅವ 5 ವಿಧದಲ್ಲಿ ಹೆಂಗ ಗುರುತಿಸ್ಬೇಕು ನಾವು ಅಂದ್ರೆ ಯದುಷ್ಣಂ ತಜ್ಜ್ಯೋತಿ. ನಮ್ಮ ದೇಹದಲ್ಲಿ ಉಷ್ಣ ಭಾಗ ಯಾವುದಿದೆಯೋ ಅಂದ್ರೆ ಬಿಸಿ ಹತ್ತದ್ ನೋಡ್ರಿ, ಆ ಎಲ್ಲ ಬಿಸಿ ಭಾಗದಲ್ಲಿ ಏನಿರ್ತದೆ ಅಂದ್ರೆ ಜ್ಯೋತಿ. ಜ್ಯೋತಿ ಅಂದ್ರೆ ಪ್ರದ್ಯುಮ್ನ ಅಂತ ಅರ್ಥ. ನಮ್ಮ ದೇಹದ ಉಷ್ಣ ಭಾಗದಲ್ಲಿ ಅಂದ್ರೆ ದೇಹದಲ್ಲಿದ್ದ ಅಗ್ನಿಯಲ್ಲಿ ಅಂತ ತಾತ್ಪರ್ಯ. ಅದಕ್ಕೆ ದೇಹದಲ್ಲಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಪಂಚಭೂತಗಳವ. ಆ ಪಂಚಭೂತಗಳಲ್ಲಿ ಭಗವಂತನು ಪಂಚರೂಪಗಳಲ್ಲಿ ಇದ್ದಾನೆ. ಅದಕ್ಕೆ ಯದುಷ್ಣಂ ತಜ್ಜ್ಯೋತಿ ಅಂದ್ರೆ ದೇಹದಲ್ಲಿ ಏನು ಬಿಸಿ ಹತ್ತದ ಆವಾಗ ಪ್ರದ್ಯುಮ್ನನಿದ್ದಾನೆ ಅಂತ ತಿಳಿಯಬೇಕು. ಖಾನಿ ಸ ಆಕಾಶ. ಇನ್ನ ಖಾನಿ ಅಂದ್ರೆ ಇಂದ್ರಿಯಗಳು. ಅವೇನು ಗೋಲಕಗಳವ, ಕಿವಿ ಪೊಳ್ಳದ, ಕಣ್ಣಿನ ಪೊಳ್ಳದ, ಇವೆಲ್ಲ ಇಂದ್ರಿಯಗಳವ, ಪೊಳ್ಳುಗಳವ. ಅಲ್ಲಿ ಯಾರಿದ್ದಾರೆ ಅಂದ್ರೆ ಆಕಾಶ ಅಂದ್ರೆ ವಾಸುದೇವನಿದ್ದಾನೆ. ಆಕಾಶ ಶಬ್ದಾರ್ಥ ಯಾರು? ವಾಸುದೇವ ಅಂತ ಅರ್ಥ. ಇನ್ನ ಯಲ್ಲೋಹಿತಂ ಶ್ಲೇಷ್ಮ ರೇತಃ ತಾಹ ಆಪಹ. ದೇಹದಲ್ಲಿ ರಕ್ತ, ಆಮೇಲೆ ಕಫ ಮತ್ತು ರೇತಸ್ಸು ಇವೆಲ್ಲವೂ ಕೂಡ ನೀರಿನ ಭಾಗ. ಅವು ಕಫ ಅಂತ ಕರಿತಾ ನೋಡ್ರಿ. ಮತ್ತೆ ಅದಕ್ಕೆ ಶ್ಲೇಷ್ಮ. ಅದಕ್ಕೆ ಅದರೊಳಗೆ ಅನಿರುದ್ಧನಿದ್ದಾನೆ. ಯಾಕ? ಅವ ನೀರಿಗೆ ಅಭಿಮಾನಿಯಾಗಿದ್ದರಿಂದ ಅವನಿದ್ದಾನೆ ಅಂತ ತಿಳ್ಕೋಬೇಕು. ಯತ್ ಶರೀರಂ ಸಾ ಪೃಥಿವಿ. ಇನ್ನೇನು ಉಳಿದದ್ದು ಶರೀರ ಭಾಗ ಅದ, ಮಾಂಸ, ಹಿಂಸ ಇಂಥವೆಲ್ಲ ಯಾರಿದ್ದಾರೆ ಅಂದ್ರೆ ನಾರಾಯಣ ಇದ್ದಾನೆ. ಶ್ಲೇಷ್ಮ ಕಫ ಆಗ್ಯದ, ನೀರಿನಲ್ಲಿ ಅನಿರುದ್ಧನಿದ್ದಾನ. ಆಮೇಲೆ ಶರೀರ ಪೂರ್ಣವಾಗಿ ನಾರಾಯಣ ಇದ್ದಾನ. ಪ್ರಾಣದಲ್ಲಿ ಸಂಕರ್ಷಣ ಇದ್ದಾನ. ಯಹ ಪ್ರಾಣ ಸಹ ವಾಯು. ನಾವೇನು ಶ್ವಾಸೋಚ್ಛ್ವಾಸವನ್ನ ಮಾಡ್ತಿರ್ತೀವಿ, ಇದರಲ್ಲಿ ಸಂಕರ್ಷಣ ರೂಪದಲ್ಲಿ ಪರಮಾತ್ಮನಿದ್ದಾನೆ. ಪಂಚರೂಪಗಳಲ್ಲಿ ಇದ್ದ ಭಗವಂತನ ಚಿಂತನೆ ಇದಷ್ಟೇ. ಸರಿ ಆಯ್ತಾ? ಮುಗಿತಿಲ್ಲ? ಅಷ್ಟು ಕೆಲಸ ಮುಗಿದು. ಈಗ ಸಯೇಷ ಪುರುಷ, ಈ ದೇಹದ ಅಂತರ್ಯಾಮಿಯಾದ ಭಗವಂತನು ದೇಹದಲ್ಲಿ 5 ರೂಪದಿಂದ ಇದ್ದಾನೆ. ಯದುಷ್ಣಂ ತಜ್ಜ್ಯೋತಿ. ದೇಹದಲ್ಲಿ ಅಗ್ನಿಯ ಭಾಗ, ಉಷ್ಣ ಭಾಗ ಅಂತೇನಿದೆಯೋ ಅದು ಜ್ಯೋತಿ. ಅದು ಉಪನಿಷತ್ತು ಪ್ರದ್ಯುಮ್ನನ್ನ ಜ್ಯೋತಿ ಅಂತ ರಹಸ್ಯ ನಾಮದಿಂದ ಕರೀತಾ ಇದೆ. ಯಾನಿ ಖಾನಿ ಸ ಆಕಾಶ. ಯಾನಿ ಖಾನಿ ಅವೇನು? ಖ ಅಂದ್ರೆ ಇಂದ್ರಿಯಗಳು. ಯಾವುದು ಇಂದ್ರಿಯಗಳವನೋ ಆ ಇಂದ್ರಿಯಗಳನ್ನೆಲ್ಲ ಏನ್ ಕರೀತಾರ ಅಂದ್ರೆ ಆಕಾಶ ಅಂದ್ರೆ ವಾಸುದೇವ ಅಂತ ಅರ್ಥ. ಅಥ ಇನ್ನು ಯಲ್ಲೋಹಿತಂ ಅಂದ್ರೆ ರಕ್ತ, ಶ್ಲೇಷ್ಮ ಅಂದ್ರೆ ಕಫ, ರೇತಃ ಅಂತಂದ್ರೆ ರೇತಸ್ಸು. ಇವೆಲ್ಲವೂ ಆಪಹ ಅಂದ್ರೆ ನೀರಿಗೆ ಸಂಬಂಧಪಟ್ಟದ್ದು. ಅವ್ರು ಯಾರಿದ್ದಾರೆ ಅಂದ್ರೆ ಅನಿರುದ್ಧನಿದ್ದಾನೆ. ಓಕೆ. ಯತ್ ಶರೀರಂ ಸಾ ಪೃಥಿವಿ. ಶರೀರ ಏನದನೋ ಇದು ಮಾಂಸ, ಚರ್ಮ, ಇವೇನು ಭಾಗಗಳವ ಇವೆಲ್ಲವೂ ಕಠಿಣ ಭಾಗ. ಒಟ್ಟಾರೆ ಮುಟ್ಟಿದರೆ ಯಾವ ಬಿರುಸು ಅಂತ ಅನಿಸ್ತಿರ್ತಾವ ನೋಡ್ರಿ, ಇವೆಲ್ಲ ಶರೀರ ಪೃಥ್ವಿಗೆ ಸಂಬಂಧಪಟ್ಟದ್ದು. ಅಲ್ಲಿ ನಾರಾಯಣ ಇದ್ದಾನ. ಮತ್ತೆ ಯಹ ಪ್ರಾಣ ಸಹ ವಾಯು. ಯಾರು ಪ್ರಾಣ ಉಸಿರಾಟವನ್ನ ಮಾಡ್ತಿರ್ತೀವೋ ಅಲ್ಲಿ ವಾಯು ಅಂದ್ರೆ ಸಂಕರ್ಷಣ ಅಂತ ಅರ್ಥ. ಈಗ ಈ ಪ್ರಾಣ ಏನಿದ್ದಾನ ಸಯೇಷ ವಾಯು ಪಂಚವಿಧ. ಇನ್ಯಾವುದೂ 5 ವಿಧ ಇಲ್ಲ. ನೀರು 5 ವಿಧ ಅಲ್ಲ, ಬೆಂಕಿ 5 ವಿಧ ಅಲ್ಲ,
ಲಕ್ಷ್ಯ ಕೊಡ್ರ, ದೇಹದಲ್ಲಿದ್ದ ಉಷ್ಣತೆ 5 ವಿಧ ಅಲ್ಲ. ಯಾರು? ಬೆಂಕಿ ಒಂದೇ ಅಂದ್ರೆ ಉಷ್ಣತೆ ಒಂದಿರ್ತದೆ ದೇಹದಲ್ಲಿ, ನೀರು ಒಂದೇ ಇರ್ತದೆ, ಅದ್ರೊಳಗೇನು ಭಾಗ ಇಲ್ಲ. ಆಕಾಶ ಒಂದೇ, ಅದರಲ್ಲೇನು ಭಾಗ ಇಲ್ಲ. ಆಮೇಲೆ ಪೃಥ್ವಿ ಅದರಲ್ಲೇನು ಭಾಗ ಇಲ್ಲ, ಒಂದೇ ಅದ. ಆದ್ರೆ ವಾಯುವಿನಲ್ಲಿ ಮಾತ್ರ ಭಾಗ ಅದ. ಯಾವ ಭಾಗದ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಮತ್ತು ಭಾಗ. ಹಂಗಾಗಿ ಏನಾಯಿತು ಅಂದ್ರೆ ದೇಹದಲ್ಲಿರುವ ಪಂಚಭೂತಗಳಲ್ಲಿ ವಾಯುಭೂತಕ್ಕೆ ಹೆಚ್ಚು ಮಹತ್ವ, ವಾಯುವಿಗೆ ಹೆಚ್ಚು ಮಹತ್ವ. ಕಾರಣ ಏನು? ಬೆಳಕಿನಲ್ಲಿ ಪ್ರದ್ಯುಮ್ನನಿದ್ದಾನೆ, ನೀರಿನಲ್ಲಿ ಅನಿರುದ್ಧನಿದ್ದಾನೆ, ಆಕಾಶದಲ್ಲಿ ವಾಸುದೇವನಿದ್ದಾನೆ, ಪೃಥ್ವಿಯಲ್ಲಿ ನಾರಾಯಣ ಇದ್ದಾನೆ. ಈ ಸಂಕರ್ಷಣ ಏನಿದ್ದಾನಲ್ಲ ವಾಯುವಿನಲ್ಲಿದ್ದವನು, ಅವನು ಮತ್ತೆ 5 ಇದ್ದಾನ: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಅಂದ್ರೆ ಪ್ರಾಣನಲ್ಲಿ ಮತ್ತೆ ಅನಿರುದ್ಧ, ಅಪಾನನಲ್ಲಿ ಪ್ರದ್ಯುಮ್ನ, ವ್ಯಾನನಲ್ಲಿ ಸಂಕರ್ಷಣ, ಉದಾನನಲ್ಲಿ ಮತ್ತ ವಾಸುದೇವ, ಸಮಾನನಲ್ಲಿ ನಾರಾಯಣ. ಹಿಂಗ ಮತ್ 5 ರೂಪದಿಂದ ಇದ್ದಾನ. ಸರಿ ಆಯ್ತಾ? ಪ್ರಾಣನಲ್ಲಿ ಅನಿರುದ್ಧ, ಅಪಾನನಲ್ಲಿ ಪ್ರದ್ಯುಮ್ನ, ವ್ಯಾನನಲ್ಲಿ ಸಂಕರ್ಷಣ, ಉದಾನನಲ್ಲಿ ವಾಸುದೇವ, ಸಮಾನನಲ್ಲಿ ನಾರಾಯಣ. ಹಿಂಗಿದ್ದ. ತಾಯೇತಾ ದೇವತಾ. ಬಹಳ ಚಂದ. ಮತ್ತ ಉಪನಿಷತ್ ಏನ್ ಮಾಡ್ತದ, ಮಾತಾಡೋ ಕಾಲಕ್ಕೆ ಮೊದಲು ಜಡ ಅಂತನ್ನೋ ಹಂಗ ಮಾತಾಡ್ತದ. ಅದು ಎಲ್ಲ ಮಣ್ಣು, ನೀರು, ಗಾಳಿ, ಬೆಂಕಿ ಅಂತ ಹಿಂಗ್ ಮಾತಾಡ್ತಿರ್ತದ. ಒಮ್ಮಿಂದ ಮೇಲೆ ತಾಯೇತಾ ದೇವತಾ ಅಂತ ಮಾತಾಡಿ ಈ ಭೂತಗಳಿಗೆ ಅಭಿಮಾನಿ ದೇವತೆಗಳಿದ್ದಾರಲ್ಲ ಅವರನ್ನು ತಗೊಳ್ಬೇಕು ಅಂತ ಹೇಳ್ಬಿಡ್ತಾರೆ. ಈಗ ಭೂತಗಳಿಗೆ ಅಭಿಮಾನಿ ದೇವತೆಗಳು ಅಂದ್ರೆ ಬೆಂಕಿಗೆ ಅಗ್ನಿ ಅಭಿಮಾನಿ ದೇವತ, ನೀರಿಗೆ ವರುಣ ಅಭಿಮಾನಿ ದೇವತ, ಪೃಥ್ವಿಗೆ ಧರಾದೇವಿ, ವಾಯುಗಂತೂ ವಾಯು ಬಂದಿದ್ದಾನೆ, ಆಕಾಶಕ್ಕೆ ಗಣಪತಿ. ಹಿಂಗೆ ಇವರೇನು ಇದ್ದಾರೆ ನೋಡ್ರಿ, ಇವರನ್ನು ಅಭಿಮಾನಿಗಳನ್ನ ತಗೊಳ್ಬೇಕು. ಏತಾ ದೇವತಾ ಪ್ರಾಣಾಪಾನಯೋರೇವ ನಿವಿಷ್ಟಾಹ. ಸ್ವಾರಸ್ಯ ಏನು ಅಂದ್ರೆ ಈ ಎಲ್ಲ ದೇವತೆಗಳು ಕೂಡ ಪ್ರಾಣ ಹಾಗೂ ಅಪಾನರನ್ನ ಆಶ್ರಯಿಸಿಕೊಂಡೇ ಇದ್ದಾರೆ. ಪ್ರಾಣಾಪಾನರಿಲ್ಲದೆ ಅವ್ರೇನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ. ಚಕ್ಷುಹು, ಶ್ರೋತ್ರಂ, ಮನಃ, ವಾಕ್, ಈ 4 ಇಂದ್ರಿಯಗಳ ಬಗ್ಗೆ ಭಾರ ಹಾಕಿ ಹೇಳ್ತದೆ ಉಪನಿಷತ್ತು. ಕಣ್ಣು, ಕಿವಿ, ಮನಸ್ಸು, ಮಾತು. ಇದಕ್ಕೇನ್ ಅಭಿಮಾನಿ ದೇವತೆಗಳಿದ್ದಾರೆ. ಈ ಅಭಿಮಾನಿ ದೇವತೆಗಳೆಲ್ಲ ಯಾರನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂದ್ರೆ ಪ್ರಾಣನನ್ನ ಆಶ್ರಯಿಸಿಕೊಂಡಿದ್ದಾರೆ. ಪ್ರಾಣ ಅಂತ 2 ರೂಪ, ಪ್ರಾಣ ಅಪಾನ ಅಂತ 2 ರೂಪ. ಆ ಪ್ರಾಣಾಪಾನಗಳೆಂಬ 2 ರೂಪಗಳನ್ನ ವಾಯುದೇವರದ್ದನ್ನ ಆಶ್ರಯಿಸಿಕೊಂಡೇ ದೇಹದಲ್ಲಿದ್ದಾರೆ. ಒಂದು ವೇಳೆ ವಾಯುದೇವರನ್ನ ಅವರು ಆಶ್ರಯಿಸಿಕೊಳ್ಳಿಲ್ಲ ಅಂತ ಆದ್ರೆ ಅವರಿಂದ ಏನ್ ಕೆಲಸನೂ ಮಾಡ್ಲಿಕ್ಕಾಗೋದಿಲ್ಲ. ಅಷ್ಟು ವಾಯುದೇವರ ಅಧೀನರಾಗಿದ್ದಾರೆ ಅವರು. ಅದಂಗ ಒಂದು ಉದಾಹರಣೆ ಹೇಳಿ ನೋಡಂತ ಅಂದ್ರೆ ಪ್ರಾಣಸ್ಯ ಹಿ ಅನು ಅಪಾಯ ಮೇತ ಅಪಿಯಂತಿ. ದೇಹದಿಂದ ಪ್ರಾಣ ಹೊರಗೆ ಹೋದ್ರೆ ಈ ಇಂದ್ರಿಯಾಭಿಮಾನಿಗಳು ಹೊರಗೆ ಹೋಗ್ಬಿಡ್ತಾರೆ. ಇದೇ ದೃಷ್ಟಾಂತ, ಇನ್ನೇನ್ ಬೇಕಾಗಿದೆ? ಪ್ರಾಣದೇವರು ಹೊರಗೆ ಹೋಗ್ಲಿಕ್ಕೆ ಹೇಳ್ರಿ, ನಮ್ಮ ಉಳಿದ ಇಂದ್ರಿಯಾಭಿಮಾನ ದೇವತೆಗಳು ಹಂಗೆ ಇರ್ತಾರ, ತಮ್ಮ ಪಾಡಿ ತಾವು ಕೆಲಸ ಮಾಡ್ತಾರ ಅಂದ್ರೆ ಸತ್ತ ವ್ಯಕ್ತಿಯ ಕಣ್ಣುಗಳು ಪಿಳಿ 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 ಬಿಡುತ್ತಿರ್ಬೇಕು. ಸತ್ತಾನವ ಗೊತ್ತಾತಿಲ್ಲೋ, ಕಣ್ಣು ಪಿಳಿಪಿಸ್ಲಿಕ್ಕತ್ತಾನ. ಏನ್ ತಿಳ್ಕೊಬೇಕು ಹಂಗಂದ್ರ? ಏನ್ ಅವ ಯಾಕೆ ಮಾತಾಡ್ಲಿಕ್ಕೆ ತಾನ ಗೊತ್ತಿಲ್ಲೋ, ಸತ್ತದ್ದಕ್ಕ ಮಾತಾಡ್ಲಿಕ್ಕೆ. ಹಿಂಗ ಯಾರ ವ್ಯವಹಾರ ಇದೆಯಾ? ಇಲ್ಲ, ಪ್ರಾಣದೇವರು ಹೋದ್ಮೇಲೆ ಹೋಗ್ತಾರೆ ಇವರೆಲ್ಲ, ಅಲ್ಲಿ ತನಕ ಇರ್ತಾರೆ. ಕೆಲವೊಮ್ಮೆ ಏನಾಗಿರ್ತದೆ, ಅವರು ಕೆಲಸ ನಿಲ್ಸಿರ್ತಾರೆ, ಪ್ರಾಣದೇವರು ಹೋಗ್ಲಿಕ್ಕೆ ಕಾಯ್ತಿರ್ತಾರೆ, ಹೋದ್ಕೊಂಡು ಹೋಗ್ತಾರೆ, ಪ್ರಾಣ ಜೊತೆ ಹೋಗ್ತಾರೆ. ಯಾಕಂದ್ರೆ ಅದು ಭಾರಿ ಸಾಮರ್ಥ್ಯ. ಪ್ರಾಣಸ್ಯ ಯಥಾಪಿಯಂತಿ. ಪ್ರಾಣದೇವರು ದೇಹದಿಂದ ಹೊರ ಹೋದರೆ ಎಲ್ಲರೂ ಹೊರ ಹೋಗಿ ಬಿಡುತ್ತಾರೆ. ಅಂದ್ಮೇಲೆ ಈ ದೇವತೆಗಳೆಲ್ಲರೂ ಅವರನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಇಷ್ಟು ನಾವು ಈ ಉಪನಿಷತ್ತಿನ ಭಾಗವನ್ನ ಅಧ್ಯಯನ ಮಾಡಿದ್ವಿ. ಹಂಗಾರ ನಾನು ಹಿಂಗ ಇದನ್ನ ಸಂಗ್ರಹ ಮಾಡಿಕೊಂಡೆ. ಏನು ಸಂಗ್ರಹ ಮಾಡಿಕೊಂಡೆ, ಬುದ್ಧಿಸ್ತ ಮಾಡಿಕೊಂಡೆ ಅಂದ್ರೆ ದೇಹದಲ್ಲಿ ಪರಮಾತ್ಮ ಪುರುಷ ರೂಪದಲ್ಲಿ ಇದ್ದಾನೆ. ಅದೇ ನಮ್ಮ ದೇಹದಲ್ಲಿದ್ದ ಭಗವಂತ ಪಂಚಭೂತಗಳಲ್ಲಿ ತಾನು ಪಂಚರೂಪದಲ್ಲಿರಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾನಂತೆ. ಅದರಲ್ಲಿ ಅಗ್ನಿ ಭಾಗ ಏನಿದೆಯೋ ದೇಹದಲ್ಲಿ ಟೆಂಪರೇಚರ್ ಏನಂತ ಏನ್ ಕರಿತಿರ್ತೀವಿ,
ಆ ಭಾಗದಲ್ಲಿ ಪ್ರದ್ಯುಮ್ನ ರೂಪದಲ್ಲಿದ್ದು ಕೆಲಸ ಮಾಡ್ತಾನೆ. ಟೆಂಪರೇಚರು ಬರೇ ಕೈಗಿರ್ತದ ಕಾಲಿಗಿರ್ತದ ಅಂತಲ್ಲ, ದೇಹದ ತುಂಬಾ ಟೆಂಪರೇಚರ್ ಇರ್ತದೆ. ಮತ್ತೆ ಕಾಲು ಮುಟ್ಟು ನೋಡ್ತಿರ್ತಾರ, ಅಂಗಾಲ್ ತಿಕ್ಕಿ ನೋಡ್ತಾರ, ತಲೆ ಮುಟ್ಟು ನೋಡ್ತಾರ, ಕುತ್ತಿಗೆ ಮುಟ್ಟು ನೋಡ್ತಿರ್ತಾರ, ಕೈ ಹಿಡಿದು ನೋಡ್ತಿರ್ತಾರ. ಅಂದಮೇಲೆ ಆ ಉಷ್ಣ ಭಾಗ ದೇಹದಲ್ಲೆಲ್ಲ ಕಡೆಗೆ ಇದೆ, ಪ್ರದ್ಯುಮ್ನನಿದ್ದಾನೆ. ಅದಾದ ಮೇಲೆ ದೇಹದಲ್ಲಿ ನೀರಿನ ಭಾಗಗಳು ಅಂತಿವೆ ಅಂತೆ, ರಕ್ತ, ಕಫ, ರೇತಸ್ಸು ಅಂತ. ಅಲ್ಲಿ ಅನಿರುದ್ಧನಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ದೇಹದಲ್ಲಿ ಸ್ವಲ್ಪ ಕಠಿಣ ಭಾಗ ಬರ್ತದೆ. ಕಠಿಣ ಭಾಗ ಅಂದ್ರೆ ಮುಟ್ಟಿದ್ರೆ ಬಿರುಸು ಬಿರುಸು ಅಂತ ಅನಿಸ್ಬೇಕಲ್ಲ, ಅಲ್ಲಿ ಎಲ್ಲ ಯಾರಿದ್ದಾರೆ ಅಂದ್ರೆ ನಾರಾಯಣನಿದ್ದಾನಂತೆ. ಈ ಕಿವಿ ಪೊಳ್ಳಿದೆ, ಕಣ್ಣಿನಲ್ಲಿ ಸ್ವಲ್ಪ ಜಾಗ ಇದೆ, ಆಮೇಲೆ ಮೂಗಿನಲ್ಲಿ ಪೊಳ್ಳಿದೆ, ಬಾಯಲ್ಲಿ ಪೊಳ್ಳಿದೆ. ಹಿಂಗ ಪೊಳ್ಳಿದ್ದ ಜಾಗಗಳೇನಿದೆಯೋ ಅಲ್ಲೆಲ್ಲ ವಾಸುದೇವನಿದ್ದಾನೆ, ಆಕಾಶನಾಮಕನಾಗಿ ಭಗವಂತನಿದ್ದಾನೆ. ಕೊನೆಯಲ್ಲಿ ಶ್ವಾಸೋಚ್ಛ್ವಾಸದಲ್ಲಿ ಸಂಕರ್ಷಣನಿದ್ದಾನೆ. ಆ ಸಂಕರ್ಷಣ ಶ್ವಾಸೋಚ್ಛ್ವಾಸ ಮಾಡುವ ಪ್ರಾಣದೇವರ 5 ರೂಪಗಳಲ್ಲಿ ಇದ್ದಾನೆ. ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ ತಿಳಿದುಕೊಂಡು ಸಂಕರ್ಷಣ ಅನಿರುದ್ಧ, ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಸಂಕರ್ಷಣ ವಾಸುದೇವ, ಸಂಕರ್ಷಣ ನಾರಾಯಣ. ನಾವು ಅದನ್ನು ಸಂಕರ್ಷಣ ಅಂತ ಹೇಳಿಲ್ಲ ಅಷ್ಟೇ, ಉಳಿದದ್ದನ್ನೆಲ್ಲ ಹೇಳಿದ್ದೇವೆ, ಅದು ಗ್ರಾಹ್ಯವಾಗ್ತದೆ ಅಂತ ತಿಳ್ಕೊಂಡು. ಹಿಂಗಾಗಿ ಪಂಚಭೂತಗಳಲ್ಲಿ ಅಗ್ನಿಯಲ್ಲಿ ಒಂದೇ ಭಾಗ, ಮತ್ತೊಂದಿಲ್ಲ. ಗಾಳಿಯಲ್ಲಿ ಮಾತ್ರ ಭಾಗ ಇದ್ದುದರಿಂದ ಗಾಳಿ ಈ ದೇಹದ ವಿಶೇಷ ಭಾಗ ಅಂತ ಕರೆಸಿಕೊಳ್ಳುತ್ತದೆ. ಭೂಮಿ 5 ಭಾಗ ಇಲ್ಲ, ನೀರು 5 ಭಾಗ ಇಲ್ಲ, ಆಕಾಶ 5 ಭಾಗ ಇಲ್ಲ, ಗಾಳಿ ಮಾತ್ರ 5 ಭಾಗ ಅದ ಅಲ್ಲ. ಆ ಪ್ರಾಣಾಪಾನಗಳೆಂಬುವಂತಹದ್ದೇ ಶ್ರೇಷ್ಠವಾದ ಭಾಗವಾಗ್ತದೆ. ಅದರ ಆಶ್ರಯದಲ್ಲಿ ಉಳಿದ ದೇವತೆಗಳಿದ್ದಾರೆ. ಪ್ರಾಣಾಪಾನದ ಆಶ್ರಯದಲ್ಲಿ ಉದಾಹರಣೆಗೆ ಹೇಳಬೇಕು ಅಂದ್ರೆ, ಪ್ರಾಣದೇವರೇನಾದರೂ ಈ ದೇಹದಿಂದ ಹೊರಟ್ರೆ ಎಲ್ಲ ಇಂದ್ರಿಯಾಭಿಮಾನಿಗಳು ಹೊರಗೆ ಹೋಗ್ಬಿಡುತ್ತಾರೆ. ಅಂದ ಮೇಲೆ ಅವರೆಲ್ಲ ಪ್ರಾಣಾಧೀನರು ಅಂತ ತಿಳಿದು ಬರ್ತದೆ. ಇಷ್ಟು ಉಪನಿಷತ್ತಿನ ಭಾವ. ಇನ್ನ ಮೈದನ ಕಡೆ ಹೋಗೋಣ ಅಂತ. ಭಾಷ್ಯ ನೋಡ್ರಿ. ಪುರುಷಸ್ಥ ಪಂಚಭೂತೇಶು ಓದಿ ಬಂದಿದ್ದೀವಿ, ಆದ್ರಿಂದ ಸರಳ ಹೋಗ್ತದೆ. ಪುರುಷಸ್ಥ ಪಂಚಭೂತೇಶು, ಪುರುಷನಲ್ಲಿರುವ ಪಂಚಭೂತಗಳಲ್ಲಿ ಪಂಚರೂಪೋ ಹರಿಸ್ಥಿತ ಪ್ರದ್ಯುಮ್ನಾದಿ ಸ್ವರೂಪೇಣ ಜ್ಯೋತಿರಾದವು ಪೃಥಕ್ ಪೃಥಕ್. ಜ್ಯೋತಿ ಅಂದ್ರೆ ಬೆಂಕಿ, ಬೆಂಕಿಯೇ ಮೊದಲಾದವುಗಳಲ್ಲಿ. ಸಯೇವಚ ಪುನರ್ವಾಯೌ, ಅದೇ ಭಗವಂತನೇ ಪುನಃ ವಾಯುವಿನಲ್ಲಿ ಪಂಚಧ ಅವಸ್ಥಿತ ಪ್ರಭು 5 ರೀತಿಯಿಂದ ಇದ್ದಾನೆ. 5 ರೀತಿಯಿಂದ ಗೊತ್ತದ ನಮಗೆ. ಪ್ರಾಣಾದಿ ರೂಪೇ ವಸತಿ ಅನಿರುದ್ಧಾದಿ ರೂಪವಾನ್. ಕ್ರಮ ಹೇಳ್ಯಾರ. ಪ್ರಾಣಾದಿ ರೂಪೇ ವಸತಿ ಅನಿರುದ್ಧಾದಿ ರೂಪವಾನ್ ಅಂದ್ರೆ ಪ್ರಾಣದಲ್ಲಿ ಅನಿರುದ್ಧ, ಅಪಾನದಲ್ಲಿ ಪ್ರದ್ಯುಮ್ನ, ವ್ಯಾನಲ್ಲಿ ಸಂಕರ್ಷಣ, ಉದಾನನಲ್ಲಿ ವಾಸುದೇವ, ಸಮಾನನಲ್ಲಿ ನಾರಾಯಣ. ಅನಿರುದ್ಧಸ್ಸ ಪ್ರದ್ಯುಮ್ನಸ್ತಥಾ ಸಂಕರ್ಷಣ ಪ್ರಭು ವಾಸುದೇವೋ ನಾರಾಯಣ ಪಂಚರೂಪ ಇತಿ ಕ್ರಮಾತ್. ಸರಿಯಾತ. ಇನ್ನ ಪಂಚರೂಪೋಪಿ ಭಗವಾನ್ ಯಸ್ಮಾದ್ ವಾಯೋ ವಿಶೇಷತಃ ಸ್ಥಿತಃ. ಪಂಚರೂಪಿಯಾದ ಭಗವಂತನು ವಾಯುದೇವರಲ್ಲಿ ವಿಶೇಷವಾಗಿ ನಿಂತ್ಕೊಂಡಾನೆ. ಯಾಕಂದ್ರೆ ವಾಯುವಿನ 5 ರೂಪಗಳಿದ್ದದ್ದರಿಂದ ನೋಡ್ರಿ, ಉಳಿದ ಭೂತಗಳಲ್ಲಿ ಒಂದೊಂದು ರೂಪದಿಂದ ಇದ್ದಾನೆ, ವಾಯುವಿನಲ್ಲಿ ಮಾತ್ರ 5 ರೂಪದಿಂದ ಇದ್ದಾನೆ. ಯಾಕಪ್ಪ ಅಂತಂದ್ರೆ ವಾಯು 5 ಆದದ್ದರಿಂದ 5 ರೂಪದಿಂದ ಇದ್ದಾನೆ. ಸರಿ ಆಯ್ತಾ. ಇನ್ನ ಸ್ಥಿತ ತೇನ ಚ ಖಾದಿಭ್ಯೋ ವಾಯುರೇವ ವಿಶಿಷ್ಯತೆ. ಆದ್ದರಿಂದ ಖ ಅಂದ್ರೆ ಇಲ್ಲಿ ಆಕಾಶ, ಖಾದಿಭ್ಯ ಆಕಾಶ ಮೊದಲಾದವುಗಳಿಂದ ವಾಯುರೇವ ವಿಶಿಷ್ಯತೆ, ವಾಯುದೇವರೇ ಹೆಚ್ಚಿನ ದೇವತೆ ಅಂತ ಕಾಣಿಸ್ತದ. ಅರ್ಥ ಆಗ್ಲಿಕ್ಕತ್ತದಲ್ಲ ಎಲ್ಲರಿಗೂ? ಓಕೆ. ತೇನ ಸ್ಥಿತಃ, ವಿಶೇಷತಃ ಸ್ಥಿತಃ ಮುಗಿತು. ತೇನ ಚ ಖಾದಿಭ್ಯ, ಆದುದರಿಂದ 5 ರೂಪದಲ್ಲಿ ನಿಂತಿದ್ದರಿಂದಲೇ ಖ ಅಂದ್ರೆ ಆಕಾಶ, ಖ ಆದಿ ಆಕಾಶವೇ ಮೊದಲಾದವುಗಳಿಗಿಂತ ವಾಯುರೇವ ವಿಶಿಷ್ಯತೆ. ಇನ್ನು ಉಳಿದ ದೇವತೆಗಳೆಲ್ಲರೂ ಕೂಡ ವಾಯುದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಇದರ ಮುಂದೆ ಶ್ರೀಮದಾಚಾರ್ಯರ ಸ್ವಲ್ಪ ರಿಸರ್ಚ್ ವರ್ಕ್, ಸಂಶೋಧನೆ ಪ್ರಾರಂಭ ಆಗ್ತದೆ. ಬಹಳ ಚಂದೇಳ, ಹೊಸ ವಿಷಯ, ಅಪರೂಪದ ವಿಷಯ, ನಾವು ನೀವು ಕಡಿಮೆ ಕೇಳಿರ್ತೀವಿ ಅಥವಾ ಕೇಳಿರಂಗೇ ಇಲ್ಲ. ಏನಂತ ನೋಡ್ರಿ. ಪೃಥಿವ್ಯಾದಿ ಸ್ವರೂಪಾ ಮನ ಆದಯ ದೇವಾ ಪ್ರಾಣಾಶ್ರಿತಾ ನಿತ್ಯಂ ಗಚ್ಚಂತಿ ಪ್ರಾಣಮನ್ವಪಿ. ಪೃಥಿವ್ಯಾದಿ ಸ್ವರೂಪಾ, ಪೃಥಿವಿಯೇ ಮೊದಲಾದ ಭೂತಗಳ ಸ್ವರೂಪವಾದ ಮನ ಆದಯ, ಮನಸ್ಸೇ ಮೊದಲಾದವುಗಳು. ಅಂದ್ರೆ ಮನಸ್ಸು, ಮಾತು, ಕಿವಿ, ಕಣ್ಣು ಇವುಗಳು ಏನಾಗ್ಯಾವ ಅಂದ್ರೆ ಪೃಥಿವಿ ಯಾವುದು ಮನಸ್ಸಿಗೆ, ಪೃಥ್ವಿಗೆ ಸಂಬಂಧಪಟ್ಟ
ಒಳಗಿರುವ ಇಂದ್ರಿಯ ಅಂದ್ರೆ ಮನಸ್ಸು, ಆಮೇಲೆ ಅಗ್ನಿಗೆ ಸಂಬಂಧಪಟ್ಟಿರುವಂತಹದ್ದು ವಾಕು, ಆಕಾಶಕ್ಕೆ ಸಂಬಂಧಪಟ್ಟದ್ದು ಕಿವಿ, ಬೆಳಕಿಗೆ ಸಂಬಂಧಪಟ್ಟದ್ದು ಕಣ್ಣು. ಈ ನಾಲ್ಕೇನು ಇಂದ್ರಿಯಗಳವ, ಈ ನಾಲ್ಕಕ್ಕೆ ಇಂದ್ರಿಯಾಭಿಮಾನಿಗಳೇನಿದ್ದಾರೆ ಅವರು ಅಷ್ಟರೂ ಕೂಡ ವಾಯುದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ. ಇನ್ನೊಂದ್ಸಲ ನಾ ಹೆಂಗ್ ಸಂಗ್ರಹ ಮಾಡಿದೆ ಅಂತ ಮನಸ್ಸೇನಿದೆ ನೋಡ್ರಿ, ಇದು ಮುಂದ ಛಾಂದೋಗ್ಯದಲ್ಲಿ ಹೇಳೋ ಕಾಲಕ್ಕೆ ಹೇಳ್ತಾರೆ, ನೀವು ಏನು ಅನ್ನವನ್ನ ತಿಂತೀರಲ್ಲ, ಇದು ಅನ್ನ ಅಂದ್ರೆ ಭೂಮಿಗೆ ಸಂಬಂಧಪಟ್ಟ ಭಾಗ, ಅದು ಮನಸ್ಸಾಗಿ ಪರಿವರ್ತನೆಗೊಳ್ಳುತ್ತದೆ. ಚಲೋ ಅನ್ನ ತಿಂದ್ರಿ ಮನಸ್ಸು ಚಲೋ ಆಗ್ತದೆ. ದುಷ್ಟನ್ನ, ದುರಾಚಾರದನ್ನ, ಕೆಟ್ಟನ್ನ ತಿಂದ್ರಿ ಅಂದ್ರೆ ಮನಸ್ಸು ಕೆಟ್ಟ ಹೋಗ್ತದೆ. ಅರ್ಥಾತ್ ಇಲ್ಲ. ಅದಕ್ಕೆ ಯಾಕೆ ಅನ್ನ ತಿನ್ನೋ ಕಾಲಕ್ಕೆ ವಿಚಾರ ಮಾಡಿ ತಿನ್ಬೇಕು ಅಂತ ಅನ್ನೋದು ಅಂದ್ರೆ, ಅನ್ನ ಎಂಥ ತಿಂತೀವಿ ಅಂಥ ಮನಸ್ಸಾಗ್ತದೆ. ಯತ್ ಸೂಕ್ಷ್ಮಂ ತನ್ಮನಃ. ಆ ತಿಂದನ್ನ 3 ಭಾಗ ಆಗ್ತದೆ. ಒಂದು ವೇಸ್ಟೇಜು, ಒಂದು ಸ್ಟೇಜು, ಒಂದು ಮನಸ್ಸು. 2 ಆಗ್ತದೆ, 3 ಆಗ್ತದೆ, ತಿಳಿತಿಲ್ಲ. ಒಂದು ಹೊರಗೆ ಹೋಗ್ಬಿಡುತ್ತೆ ಮಲವಾಗಿ, ಇನ್ನೊಂದು ದೇಹಕ್ಕೆ ಸಂಬಂಧಪಡ್ತದೆ, ಇನ್ನೊಂದು ಮನಸ್ಸಿಗೆ ಸಂಬಂಧಪಡ್ತದೆ. ಅದರೊಳಗೂ ಆ ಮನಸ್ಸಿನ ಆ ಅನ್ನದ ಸೂಕ್ಷ್ಮ ಭಾಗ ಇರ್ತದಲ್ಲ, ಅದು ಮನಸ್ಸಿಗೆ ಹೋಗ್ತದೆ. ಅದಕ್ಕೆ ಶುದ್ಧವಾಗಿ ಅನ್ನವನ್ನ ತಯಾರು ಮಾಡ್ರಿ. ಆ ಕಡೆ ಈ ಕಡೆ ನೋಡ್ಕೋತ ಏನೇನೋ ವಿಚಾರ ಮಾಡ್ಕೋತ ಅನ್ನ ತಯಾರು ಮಾಡಬೇಡ್ರಿ. ಮಾಡಿದ ಅನ್ನವನ್ನ ನೈವೇದ್ಯ ಮಾಡ್ರಿ ಭಗವಂತನಿಗೆ, ದೋಷ ಪರಿಹಾರ ಮಾಡು ಅಂತ ಹೇಳ್ರಿ. ಅದಾದ ಮೇಲೆ ಅವುಗಳ ಹತ್ಯೆ ಮಾಡ್ಕೊಂಡು ತಂದಿರ್ತೀವಿ, ವೈಶ್ವದೇವ ಮಾಡ್ರಿ. ಆಮೇಲೆ ಗುರು ಹಿರಿಯರಿಗೆ ಹಸ್ತೋದಕಾದಿಗಳನ್ನು ಮಾಡ್ರಿ, ಸಮರ್ಪಣೆ ಮಾಡ್ರಿ, ಬ್ರಾಹ್ಮಣರಿಗೆ ಹಾಕ್ರಿ. ಅದ ಆದ್ಮೇಲೆ ನೀವು ಉಂಡ್ರಿ ಅಂದ್ರೆ ಅದರಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ದೋಷ ಇದ್ರೆ ಹೋಗ್ಬಿಡ್ತದೆ. ಆಗ ಆ ತಿಂದನ್ನ ಮನಸ್ಸನ್ನು ಶುದ್ಧ ಮಾಡ್ತದೆ. ಶುದ್ಧ ಮನಸ್ಸು ಸಾಧನೆಗೆ ಅನುಕೂಲ ಮಾಡಿಕೊಡ್ತದೆ. ಅಂತಃಕರಣ, ಶುದ್ಧವಾದ ಅಂತಃಕರಣ ಸಾಧನೆಗೆ ಅನುಕೂಲ ಮಾಡಿಕೊಡ್ತದೆ. ಪಾಠ ಕೇಳಬೇಕು, ಪ್ರವಚನ ಕೇಳಬೇಕು, ಜಪ ಮಾಡಬೇಕು, ಯಾತ್ರಾ ಮಾಡಬೇಕು, ದಾನ ಕೊಡಬೇಕು, ಬ್ರಾಹ್ಮಣರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಬುದ್ಧಿ ಬರ್ತದೆ. ಗ್ಯಾಸ್ ಮೇಲಿಂದ ಎಲಿಗೆ ಬಂದಿತ್ತು ಅಂತ ಇಟ್ಕೊಳ್ರಿ, ಒಲೆಯಿಂದ ಎಲೆಗೆ ಬಂದಿತ್ತು ಅಂದ್ರೆ ಯಾರ್ಯಾರ ತಲೆಗೂ ಹೋಗ್ತಿರ್ತದೆ ಕೆಲಸ. ಅದು ಯಾರ ತಲೆ ಹೊಡಿತೀವೋ, ಯಾರಿಗೆ ಹೊಡಿತೀವೋ, ಯಾರಿಗೆ ಬೈತೀವೋ ಯಾರಿಗೆ ಗೊತ್ತು. ಒಲೆಯಿಂದ ಎಲೆಗೆ ಡೈರೆಕ್ಟ್ ತಲೆಗೆ ಅಂತ ಅರ್ಥ, ತಿಳಿತಾ? ಆದ್ದರಿಂದ ಈ ನಮ್ಮ ದೇಹದಲ್ಲಿ ಪೃಥ್ವಿಗೆ ಸಂಬಂಧಪಟ್ಟ ಇಂದ್ರಿಯ ಯಾವುದು? ಮನಸ್ಸು. ನೀರಿಗೆ ಸಂಬಂಧಪಟ್ಟ ಇಂದ್ರಿಯ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಈ ವಾಗೀಂದ್ರಿಯ ಅದ ನೋಡ್ರಿ, ಇದು ನೀರಿಗೆ ಸಂಬಂಧಪಟ್ಟದ್ದು ಹೌದು, ಮತ್ತ ಅಗ್ನಿಗೆ ಸಂಬಂಧಪಟ್ಟದ್ದು ಹೌದು. ಹೆಂಗ್ರಿ ಆಚಾರ ಗುರುತಿಸ್ತೀರಿ ನೀವು ನೀರಿಗೆ ಸಂಬಂಧಪಟ್ಟದ್ದು ಅಂದ್ರೆ? ಬಾಯಿ ಒಣಗಿದಾಗ ಮಾತಾಡಿ ನೋಡ್, ಹಂಗಾರೆ ಗೊತ್ತಾಗ್ತದೆ. ಹಾಗಾದ್ರೆ ನೀರು ಕುಡಿದಾಗ ಮಾತನಾಡ್ಲಿಕ್ಕೆ ಬರ್ತದೆ. ಅಂತಿರ್ತಾನವ, ಅಂತಾನ. ಒಂದ್ ಲೋಟ ನೀರು ಕುಡಿದ್ಮೇಲೆ ಅಪ್ಪ ಈಗ ಉಸಿರು ಬಂತಪ್ಪ ಮಾತಾಡ್ತೀನಿ ಅಂತ. ಹಾಗಾದ್ರೆ ಬಾಯಿ ಒಣಗಿತು ಅಂದ್ರೆ ಮಾತು ಬರುವುದಿಲ್ಲ, ಹಸಿ ಇದ್ದಾಗ ಬರ್ತದೆ. ಅದಕ್ಕೆ ನಾಲಿಗೆ ಹಸಿ ಇದ್ದಾಗ ಜಾರೋದ್ ಜಾಸ್ತಿ ಅಂತ ಹೇಳ್ತಿರ್ತಾರೆ, ಗೊತ್ತಾಗ್ತಿಲ್ಲ? ಎಲ್ಲಿ ಹಸಿ ಇರ್ತದೆ ಮುಂದೆ ಅಂಗಳದಾಗ ಕಾಲ್ ಜರಕ್ಕನ್ ಜರಿತದ, ನಾಲಿಗೆ ಜರಕ್ಕನ್ ಜರಿತದ. ಅದಕ್ಕೆ ಕಂಡ್ಕಂಡವ್ರಿಗೆ ಬೈತಿರ್ತೀವಿ ನಾವೆಲ್ಲ. ನಾಲಿಗೆ ಹಸಿ ಇದ್ರೆ ಹಿಂಗಾಗ್ತದೆ, ಒಣಗಿತು ಅಂದ್ರೆ ಮಾತಾಡ್ಲಿಕ್ಕೆ ಬರಂಗಿಲ್ಲ. ಎಲ್ಲ ಸಮಸ್ಯೆಗಳು ನಮ್ದು. ಅದಕ್ಕೆ ವಾಗೀಂದ್ರಿಯವು ನೀರಿಗೆ ಸಂಬಂಧಪಟ್ಟದ್ದು, ಅಗ್ನಿಗೂ ಸಂಬಂಧಪಟ್ಟದ್ದು ಮುಂದ. ಆಮೇಲೆ ಕಿವಿ, ಇವೆಲ್ಲವೂ ಆಕಾಶಕ್ಕೆ ಸಂಬಂಧಪಟ್ಟಿರುವಂತಹದ್ದು. ದಿಕ್ಕಿನ ಅಭಿಮಾನಿ ದೇವತೆಗಳೇನಿದ್ದಾರೆ ನೋಡ್ರಿ, ಅವೆಲ್ಲ ಕಿವಿಗೆ ಸಂಬಂಧಪಟ್ಟವರು. ಕಣ್ಣಿಗೆ ಸೂರ್ಯ ಅಂತ ಗೊತ್ತದ ನಮಗೆ. ಈಗ ಇದ್ರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಿಕ್ ಹೊರಡ್ತೇವೆ. ಈಗ ಕೆಳಗೆ ತಗೊಳ್ರಿ. ಅತೈವ ಪೃಥಿವ್ಯಾದಿ ಸ್ವರೂಪ ಮನ ಆದಯ ದೇವಾಹ ಪ್ರಾಣಾಶ್ರಿತ ನಿತ್ಯಂ ಗಚ್ಚಂತಿ ಪ್ರಾಣಮನ್ವಪಿ. ಆದ್ದರಿಂದಲೇನೆ ಪೃಥಿವ್ಯಾದಿ ಸ್ವರೂಪ, ಪೃಥಿವಿ, ಆಪ, ಅಗ್ನಿ, ಆಕಾಶ ಇವುಗಳ ಸ್ವರೂಪವಾದ ಮನಸ್ಸು ಮೊದಲಾದ ಇಂದ್ರಿಯಗಳು, ಹಾಗೂ ದೇವಾಹ ಅದರ ಅಭಿಮಾನಿ ದೇವತೆಗಳು, ಪ್ರಾಣಾಶ್ರಿತಾಹ ಪ್ರಾಣದೇವರನ್ನ ಆಶ್ರಯಿಸಿಕೊಂಡಿದ್ದಾರೆ. ನಿತ್ಯಂ ಗಚ್ಚಂತಿ ಪ್ರಾಣಂ ಅನು. ಈ ಅನು ಗಚ್ಚಂತಿ ಅಂತ ಅನ್ವಯ ಮಾಡ್ಕೋಬೇಕು. ಪ್ರಾಣಂ ಅನುಗಚ್ಚಂತಿ, ನಿತ್ಯದಲ್ಲಿ ಪ್ರಾಣದೇವರು ಹೆಂಗೆಂಗ್ ಹೋಗ್ತಿರ್ತಾರೋ ಹಂಗಂಗ ಇವರು ಹೋಗ್ತಾರ. ಮುಗೀತು. ಅಂದ್ರೆ ಯಾವ್ಯಾವ ಇಂದ್ರಿಯಕ್ಕೆ ಆಕ್ಸಿಜನ್ ಸಪ್ಲೈ ಆಗ್ತದೆ ಕೆಲಸ ಮಾಡ್ತಾವ, ಇಂದ್ರಿಯಕ್ಕೆ ಆಕ್ಸಿಜನ್ ಇಲ್ಲ ಅಂತ ಕೆಲಸ ಇಲ್ಲ. ಅದು ದೇಹದಿಂದ ಹೊರಗೆ ಹೋದಾಗ ಲಘು ಗೊತ್ತಾಗ್ತದೆ, ಉಳಿದ ಹೊತ್ತಿನಾಗ ಗೊತ್ತಾಗಿಲ್ಲ. ಅದಕ್ಕೆ ಹಂಗೆ ಹೇಳಿವಿ ಅಷ್ಟೆ. ಈಗ ನೋಡ್ರಿ, ಪ್ರತ್ಯೇಕ ಇಂದ್ರಿಯಗಳ ವಿಚಾರ ಪ್ರಾರಂಭ ಆಯಿತು. ಪೃಥಿವೀಮಯಂ ಮನಸ್ತತ್ರ. ಪೃಥಿವೀಮಯಂ, ನಮ್ಮ ದೇಹದಲ್ಲಿದ್ದ ಮನಸ್ಸು ಅದು ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟದ್ದು.
ಅದರಿಂದ ಪೃಥ್ವಿಯಲ್ಲಿ ಏರುಪೇರಾದಾಗ ಮನಸ್ಸಿನಲ್ಲಿ ಏರುಪೇರಾಗೋದು ಸಹಜ. ಪೃಥ್ವಿಯಲ್ಲಿ ಏನಾದರೂ ಏರುಪೇರಾಯಿತು ಅಂದ್ರೆ ಮನಸ್ಸಿನಲ್ಲಿ ವ್ಯತ್ಯಾಸ ಆಯಿತು ಅಂತ ಅರ್ಥ. ಯಾವ ಸ್ಥಳದಲ್ಲಿ ಬೆಳೆದಿರುವ ಕಾಳುಗಳನ್ನು ತಂದು ತಿಂದಿರ್ತೀವಲ್ಲ ಆ ಸ್ಥಳ ಮಹಿಮಾನು ಸೇರ್ಕೊಂಡಿರ್ತದೆ. ಹೌದು, ಯಾಕ ಸೇರ್ಕೊಂಡ್ರೆ ನೀನ್ ಮತ್ತ ಅಲ್ಲಿ ಯಾವನೋ ಒಬ್ಬ ದುಷ್ಟ ಸತ್ತಿದ್ದ, ಆ ಸತ್ತು ಮೇಲೆ ಬೆಳೆದಿದ್ವಿ ಎಲ್ಲ ಪದಾರ್ಥಗಳು, ಅದನ್ನ ಕಟಾವ್ ಮಾಡ್ಕೊಂಡು ತನ್ನ ಚೀಲ ಚೀಲ ಎಲ್ಲೆಲ್ಲ ಊರಿಗೆ ಹೋಗಿ ನಮ್ಮ ಮನೆಗೆ ಬಂದಿರ್ತದು, ತಿಂದ್ವಿ, ಅದ ಬುದ್ಧಿ ಬರ್ತದೆ. ಮತ್ತೆ ಅದಾವ ಶಾಖ ಇರ್ತದೆ ಅದರದ್ದು. ಸರ ನೈವೇದ್ಯ ವಿಷಯ ಹೇಳಿದ್ದು ಇವೆಲ್ಲ ಪಾಪ ಹೋಗ್ಲಿ ಇತ್ತು. ಏ ಸರ ಭಾಳ ಕಥೆ ಇವರಿ, ಅವಾಂತರ ವಿಷಯ ಆಗ್ತದೆ, ಅದಕ್ಕೆ ಹೇಳಂಗಿಲ್ಲ. ಪೃಥ್ವೀಮಯಂ ಮನಃ, ಅದರಿಂದ ಪೃಥ್ವಿಗೆ ಸಂಬಂಧಪಟ್ಟದ್ದು ಮನಸ್ಸು. ಯಾರ್ಯಾರ ದೇವತೆಗಳಿದ್ದಾರೆ ಅಂತ ಹೇಳಿದ್ರೆ ಹೊಸ ಲಿಸ್ಟ್ ಬಂತು ಈಗ ಶ್ರೀಮದಾಚಾರ್ಯ ಕೈಯಲ್ಲಿ. ಶೇಷ ವೀಂದ್ರ ಶಿವ ಅಲ್ಲಿ ತನಕ ಸರಿ, ಗರುಡ ಶೇಷ ರುದ್ರದೇವರು ಸರಿ. ಇಂದ್ರ ಮನಸ್ಸಿನ ಅಭಿಮಾನ ದೇವತೆಗಳು ಹೊಸದಾಗಿ ಯಾರು ಸೇರ್ಕೊಂಡ್ರು? ಇಂದ್ರ. ಸಾಕೇನು ಅಂದ್ರೆ ಕಾಮನು ಸೇರ್ಕೊಂಡ. ಈಗ ಕಾಮ ಸೇರ್ಕೊಂಡ್ರೆ ಮುಗಿತೇನು ಅಂದ್ರೆ ಕಾಮಪುತ್ರನಾದ ಅನಿರುದ್ಧ ಅವರು ಸೇರ್ಕೊಂಡ್ರು. ದೇವಗುರುಹು ಬೃಹಸ್ಪತ್ಯಾಚಾರ ಸೇರ್ಕೊಂಡ್ರು. ಚಂದ್ರ ಸೇರ್ಕೊಂಡ, ಸಚಂದ್ರಕಾಹ ಮನೋದೇವಾಹ. ಬರ್ಕೊಂಡಿಟ್ಕೊಳ್ರಿ, ಮನಸ್ಸಿನ ದೇವತೆಗಳು ಅಂತ ಬರ್ಕೊಳ್ರಿ. ಮನಸ್ಸಿನ ದೇವತೆಗಳು ಗರುಡ ಶೇಷ ರುದ್ರರು, ಸಾಲಾಗಿ ಬರ್ಕೊಳ್ರಿ. ಗರುಡ ಶೇಷ ರುದ್ರರು, ಇಂದ್ರ, ಕಾಮ, ಅನಿರುದ್ಧ, ಬೃಹಸ್ಪತ್ಯಾಚಾರ್ಯರು, ಚಂದ್ರ. ಮುಗೀತು. ಚಂದ್ರನವರೆಗೂ ಕೂಡ ಕೆಳಗಿನ ಕಕ್ಷೆಯಲ್ಲಿ ಮನಸ್ಸಿಗೆ ಅಭಿಮಾನಿಗಳಿದ್ದಾರೆ. ಬೇರೆ ಉಪನಿಷತ್ತು ಓದಿದಾಗ ಮತ್ತೆ ಯಾರು ಸಿಗುತ್ತಾರ ಅವ್ರನ್ನು ಸೇರಿಸ್ಕೋಬೇಕಾಗ್ತದೆ. ಸದ್ಯಕ್ಕೆ ಐತರೇಯದಲ್ಲಿ ಇಲ್ಲಿ ತನಕ ಬಂದಾಗ ಚಂದ್ರನವರೆಗೂ ಮನೋಭಿಮಾನಿಗಳು ಸಿಗ್ತಾರೆ. ಮ್ಯಾಲಿನ ದೇವತೆಗಳು ಹೌದೋ ಅಲ್ಲೋ ಅಂತನ್ನೋದನ್ನ ನಾವು ಪ್ರಶ್ನಿಸಲೇಬಾರದು. ಯಾವಾಗ ಕೆಳಗಿನ ದೇವತೆಗಳೇ ಆಗ್ಯಾರ ಅಂತಂದ್ಮೇಲೆ ಮೇಲಿನ ದೇವತೆಗಳಂತರೂ ಆಟೋಮೆಟಿಕ್ಲಿ ಬಂದೇ ಬಿಡ್ತಾರ. ಏನು ಆದ್ರಿಂದ ಲಕ್ಷ್ಮೀದೇವಿ ಮನಸ್ಸಿಗೆ ಅಭಿಮಾನಿ ಹೌದೋ ಅಲ್ಲೋ ಅಂತ ಪ್ರಶ್ನಿಸಬಾರದು. ಕಾರಣ ಗರುಡಶೇಷ ರುದ್ರದೇವರನ್ನೇ ಹೇಳಿದ ಮೇಲೆ ಸರಳವಾಗಿ ಬರ್ತದೆ. ಈ ಮನಿ ಮೇಲೆ ಸೊಸೆಗೆ ಅಧಿಕಾರದ ಅಂದ್ಮೇಲೆ ಅತ್ತಿಗದನೋ ಇಲ್ಲೋ ಅಂತ ಹಿಂಗ ಕೇಳಿ ಬರ್ತದೆ ಅಲ್ಲ. ಅದಕ್ಕೆ ಭಿಕ್ಷುಕರು ಬಂದಾಗ ಸೊಸೆ ಹಾಕ್ಲಿ ಅಂತ ಹೋಗಿ ಹೇಳಿದ್ನಂತ ಅತ್ತಿಗೆ, ನಿಮ್ ಮನಿಗೆ ಹೋಗಿದ್ದೆ ಸೊಸೆ ಇಲ್ಲ ಅಂತ ಹೇಳ್ಕಳಿಸಿಲ್ಲ. ಹೌದಾ, ಬಾ ಕರ್ಕೊಂಡ್ಬಂದು ಕಟ್ಟಿ ಮೇಲೆ ನಿಂತು ನೀ ಹೆಂಗ್ ಹೇಳಿದಿ ಬ್ಯಾಡ ಅಂತ ಹೇಳಿ ನನ್ನ ಅಧಿಕಾರ ಇಲ್ಲಿ ಹೋಗ್ ಅಂತ ಹೇಳ್ಕಿ ಅಲ್ರಿ ಇಲ್ಲಿ ಹೋಗತ್ತೆ ಇಲ್ಲಕ್ಕಿ. ಹೌದು, ನನ್ನ ಅಧಿಕಾರ ಅಲ್ಲಕ್ಕಿ. ಅಲ್ಲಿ ಹೌದು, ನೀ ಹೆಂಗ್ ಹೇಳಿದಿ ಸೊಸಿ ನಂದದ ಅಧಿಕಾರ. ಅನೇಕ ಜನ ಅಭಿಮಾನಿಗಳಿದ್ದಾರೆ ಲೋಕದಲ್ಲಿ. ರುದ್ರದೇವರು ಹೆಚ್ಚು ಪ್ರಚಾರಕ್ಕಿದ್ದಾರೆ. ಗರುಡಶೇಷ ದೇವರು ಹೌದು, ಇಂದ್ರದೇವರು ಹೌದು, ಚಂದ್ರನು ಹೌದು. ಹೊಸದಾಗಿ ಆಡಾದವರು ಯಾರು ಅಂದ್ರ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರು, ಕಾಮ, ಅನಿರುದ್ಧ ಇವರು ಹೊಸದಾಗಿ ಸೇರಿದವ್ರು ನಮಗೀಗ. ಅದಕ್ಕೆ ಬೃಹಸ್ಪತ್ಯಾಚಾರ್ಯರ ಯೋಗ್ಯತಾ ಎಷ್ಟು ದೊಡ್ಡದ ಅಂತಂದ್ರ ಏನ್ರಿ, ಮನೋಭಿಮಾನಿಗಳವರು. ದ್ರೋಣಾಚಾರ್ಯರು ನಮ್ಮ ಮನಸ್ಸಿಗೆ ಅಭಿಮಾನಿಗಳವರು. ನಾವು ಕಲ್ಪನಾ ಇಲ್ಲ ನಮಗಷ್ಟ. ನಮಗ ದ್ರೋಣಾಚಾರ್ಯ ಏನು ಅವತಾರ ಮಾಡಿ ಬಂದಾರ, ಅವರು ಮನೋಭಿಮಾನಿಗಳವರೆಲ್ಲ. ವಿನಣ್ಣ ಅಂತಹ ಮನೋಭಿಮಾನಿಗಳಾದ ದ್ರೋಣಾಚಾರ್ಯರಿಗೆ ಪುತ್ರನಾಗಿ ಅಗ್ನಿ ಬಂದ್ರು. ಅಲ್ಲ ಸಾರಿ, ರುದ್ರದೇವರು ಬಂದ್ರು. ಅಶ್ವತ್ಥಾಮಾಚಾರ್ಯರಾಗಿ ಬಂದ್ರು ರುದ್ರದೇವರು. ನೋಡ್ರಿ, ಅವರು ಮನಸ್ಸಿಗೆ ಅಭಿಮಾನಿಗಳು. ಹೌದು, ಇಬ್ರು ಮನಸ್ಸಿಗೆ ಅಭಿಮಾನಿಗಳು. ಮನಸ್ಸಿಗೆ ಅಭಿಮಾನಿಗಳಾಗಿರುವ ದ್ರೋಣಾಚಾರ್ಯರು, ಮನೋಭಿಮಾನಿಗಳಾದ ಅಶ್ವತ್ಥಾಮಾಚಾರ್ಯ ಇಬ್ರು ಮಹಾಭಾರತದಲ್ಲಿ ಪಾತ್ರ ವಹಿಸ್ಯಾರ. ಇವೆಲ್ಲ ಅಂತರಂಗದಲ್ಲಿ ನಡೆಯುವ ಮಹಾಭಾರತ ಅಂತ ಅದಕ್ಕೆ ಶ್ರೀಮದಾಚಾರ್ಯ ಬರೆದು ಬಿಟ್ರು. ನೀವು ಒಳಗೆ ಜಗಳ ನಡೆದ ಅಂತಂದ್ರೆ ಒಳಗೆ ಮಹಾಭಾರತ ನಡೆದ. ಬಹಳ ಮಹತ್ವದವ ಶ್ರೀರಚಾರ. ನಾ ಭೇಟಿಯಾಗಿ ಮತ್ತೆ ಹೇಳ್ತೀನಿ. ಶ್ರೋತ್ರಮ ಆಕಾಶ ರೂಪಂಚ. ಮುಂದಿಂದು ಕಿವಿ ಅಂತನ್ನೋದು ಇದು ಆಕಾಶ ರೂಪ. ಆಕಾಶ ರೂಪ ಅಂದ್ರೆ ನಾವು ದಿಕ್ಕು ಮತ್ತು ಆಕಾಶವನ್ನ ಒಂದ ಅಂತ ಹೇಳ್ಕೊಂಡಿರ್ತೀವಿ. ನೆನಪಿಟ್ಟುಕೊಳ್ರಿ, ನಮ್ಮ ಸಿದ್ಧಾಂತದಲ್ಲಿ ದಿಕ್ಕು ಮತ್ತು ಆಕಾಶಗಳು ಒಂದೇ, ಬೇರೆ ಬೇರೆ ಅಲ್ಲ. ಅಂದಮೇಲೆ ಆ ದಿಕ್ಕುಗಳಿಗೆ ಯಾರು ಅಭಿಮಾನಿಗಳಿದ್ದಾರೋ ಅವರೇ ಆಕಾಶಕ್ಕೆ ಅಭಿಮಾನಿ. ಅಂದ್ರೆ ಅವು ಕಿವಿಗೆ ಅಭಿಮಾನಿಗಳು ಯಾರ್ಯಾರು? ಮಿತ್ರ, ಧರ್ಮ, ಜಲಾಧಿಪಾಹ, ಕುಬೇರಶ್ಚ. ಮಿತ್ರ ಪೂರ್ವ ದಿಕ್ಕಿಗೆ, ಧರ್ಮ ದಕ್ಷಿಣ ದಿಕ್ಕಿಗೆ, ಜಲಾಧಿಪ ವರುಣ, ಆಮೇಲೆ ಕುಬೇರ ಉತ್ತರಕ್ಕ.
ಇವರೇನಿದ್ದಾರೆ ದಿಶಾಂ ದೇವಾಹ ದಿಗ್ದೇವತೆಗಳು, ಶ್ರೋತ್ರ ದೇವ ಇತಿ ಶ್ರುತಃ, ಅವರು ಕಿವಿಗಳಿಗೂ ದೇವತೆಗಳಾಗಿದ್ದಾರೆ. ಮನಸ್ಸಿಗೆ 7 ಮಂದಿ ಏನ್ರಿ ದೇಸಾರ, ಕಿವಿಗೆ ಎಷ್ಟು ಮಂದಿ ನೋಡ್ಕೊಳ್ರಿ, ಈಗ ಕಿವಿಗೆ 4 ಮಂದಿ, ಮನಸ್ಸಿಗೆ 7, ಕಿವಿಗೆ 4. ಇನ್ನ ಜ್ಯೋತಿ ರೂಪಂ ತಥಾ ಚಕ್ಷು ದೇವೋರ ವಿಸ್ಮೃತಃ, ಚಕ್ಷುರ್ದೇವೋರ ವಿಸ್ಮೃತಃ, ಕಣ್ಣಿಗೆ ಒಬ್ರೆ, ಯಾರವರು? ರವಿ, ಮುಗಿದೋತು. ಇನ್ನ ಈಗ ವಾಗೀಂದ್ರಿಯದ ಬಗ್ಗೆ ಸ್ವಲ್ಪ ಹೆಚ್ಚು ಚರ್ಚೆ, ಸ್ವಲ್ಪ ಗಂಭೀರವಾಗಿ ಮಾತಾಡ್ತಾರೆ ಆಚಾರ. ಅಂದ್ರೆ ಸ್ವಲ್ಪ ಗಂಭೀರ ಅಂದ್ರೆ ಇನ್ನೂ ಆಳಕ್ ಹೋಗೋಣ ನಡ್ರಿ ಅಂತ. ಕಿಂಚಿತ್ ತೇಜೋಯುತ ವಾಕ್ಯ ವಿಶೇಷೇಣ ತ್ವಭಾತ್ಮಿಕ. ಆಚಾರ ಅಂತಾರ ಈ ವಾಗೀಂದ್ರಿಯ ಅದ ಅಲ್ಲ, ಇದು ಸ್ವಲ್ಪ ತೇಜಸ್ಸಿನಿಂದ ಹೆಚ್ಚು ನೀರಿನಿಂದ ಕೂಡಿದ್ದು ಅಂತ ಒಂದು ಹೊಸ ಸಂಶೋಧನೆ ತರ್ತಾರೆ ಶ್ರೀಮದಾಚಾರ್ಯ. ಇಲ್ಲಿವರೆಗೆ ನಾವೇನ್ ಅಭ್ಯಾಸ ಮಾಡಿದ್ವಿ, ವಾಗೀಂದ್ರಿಯ ಅಂದ್ರೆ ಅಗ್ನಿಗೆ ಸಂಬಂಧಪಟ್ಟದ್ದು, ವಾಗೀಂದ್ರಿಯ ಅಂದ್ರೆ ಅಗ್ನಿಗೆ ಸಂಬಂಧಪಟ್ಟದ್ದು ಅಂತಿತ್ತಲ್ಲ. ಕಿಂಚಿತ್ ತೇಜೋಯುತ, ಸ್ವಲ್ಪ ತೇಜಸ್ಸಿನ ಭಾಗ, ವಾಕ್ಯ ವಿಶೇಷೇಣ ತ್ವಮಾತ್ಮಿಕ, ಹೆಚ್ಚು ವಿಚಾರ ಮಾಡಿದ್ರೆ ನೀರಿನ ಭಾಗನೇ ಹೆಚ್ಚದ. ಯಾಗ ಅಂತಂದ್ರೆ ಭಾಚಂದ್ರ ನೋಡ್ರಿ. ಉಪಚೀಯತೆ ತತಸ್ಸ ಅದ್ಭಿಹಿ ತದಭಾವೇ ಚ ಶುಷ್ಯತಿ. ನೀರಿದ್ರ ವಾಗೀಂದ್ರಿಯ ಬೆಳಿತದ ಏನ್ರಿ. ಅವ ಪ್ರವಚನಕ್ಕೆ ಬಂದ್ ಕೊಡೋಕ್ಕಿಂತ ಮೊದ್ಲ ಒಂದು ಬಾಟ್ಲಿ ನೀರ್ ಕುಡಿದು ಬಂದಿದ್ದ ಅಂತಂದ್ರ ತಾಸಗಟ್ಲೆ ಮಾತಾಡ್ತಾನ, ಧಡ 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 ಅಂತ. ಅದಕ್ಕೆ ಕೆಲವು ಪ್ರವಚನ ಮಾಡೋಕಾಲಕ್ ಮಧ್ಯೆ ಮಧ್ಯೆ ನಿಲ್ಸಿ ನೀರ್ ಕುಡಿದಿರ್ತಾರ ನೋಡ್ರಿ, ಹೌದಿಲ್ಲ? ಮೋದಿ ನೀರ್ ಕುಡಿದು ಮಾತಾಡ್ತಿರ್ತಾರ ನೋಡ್ರಿ. ಅಂದ್ರೆ ನಾ ಈಗ ಒಂದ್ ವಾಟಕ ಕೊಡ್ದೇನಿ, ನಿಮ್ಗೆ ಎಲ್ಲರಿಗೂ ತಂಬಿ ಗಟ್ಲೆ ಕುಡಿಸ್ತೀನಿ ಅಂತ ಅರ್ಥ. ಅದಕ್ಕ ಕುಡಿದು ಮಾತಾಡ್ತಿರ್ತಾನ, ಅರ್ಥ ಇಲ್ಲಿ ನಿಮಗ. ಅದಕ್ಕ ನಿಮಗ್ ಬಗ್ಗೆ ಇಟ್ಟು ಹಂಗ ನೀರ್ ಕುಡಿದು ಮಾತಾಡ್ತಿದ್ರೆ ಮಾತು ಹೆಚ್ಚು ಬರ್ತಾವ. ಸೊ ಏನ್ ತಿಳಿದು ಬರ್ತದೆ ನಮಗ ಅಂದ್ರೆ ನೀರಿಗೆ ಸಂಬಂಧಪಟ್ಟ ಇಂದ್ರಿಯ ಅಂತ ತಿಳಿದು ಬರ್ತದೆ. ಶ್ರೀಮದಾಚಾರ್ಯ ಎಷ್ಟು ಹುಡುಕ್ಯಾರ ನೋಡ್ರಿ, ಎಷ್ಟು ಅಭ್ಯಾಸ ಮಾಡಿರ್ಬೇಡ. ಅಂದ್ರೆ ನಮ್ಮ ಭಾಷೆದಾಗ ಹೇಳಿದ್ರೆ ಎಷ್ಟು ಅಭ್ಯಾಸ ಇರ್ಲಿಕ್ಕಿಲ್ಲ, ಸಂಶೋಧನೆ ಎಷ್ಟಿರ್ಲಿಕ್ಕಿಲ್ಲ. ಇನ್ನೇನು ಪ್ರಾರಬ್ಧ ಕರ್ಮ. ನಮ್ಮಂತಹ ಆಚಾರ್ಯ ನೀರ್ ಕುಡಿದು ಉಪನ್ಯಾಸ ಮಾಡ್ಲಿಕ್ಕೆ ಬರುದಿಲ್ಲ. ತಮ್ಮಿ ತಲೆ ತಂದಿಟ್ರು, ಆಚಾರ ನೀವು ಉಪನ್ಯಾಸ ಬಹಳ ಮಾಡ್ಸ, ನೀರ್ ಕುಡಿದು ಮಾಡ್ರಿ ಅಂದ್ರೆ ಏನ್ ಮಾಡ್ಬೇಕು ಆಚಾರ? ನೀರ್ ಕುಡಿದು ಧಾಬಳಿ ಉಟ್ಕೊಂಡು ಭಾವಿ ನೀರ್ ಜಕ್ಕಿಟ್ಕೊಂಡು ಎಲ್ಲಾ ಪ್ರವಚನಕಾರನ ದೂರ ಸರಿಸಿ ಮೈಕು ದೂರಿಟ್ಟು ಮಾತಾಡಿ ಮಧ್ಯ ಮಧ್ಯೆ ನೀರು ಕುಡಿಬೇಕು ಅಷ್ಟೇ ಕೆಲಸ. ದೇವ್ರ ಪೂಜಾ ಕೂತಾಗನ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯ, ದೇವರಿಗೆ ಅದಲ್ಲಿರ್ತದ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ, ದೇವ್ರಿಗೆ ಕುಡಿಸೋರ್ ನಾವು ನೀರು. ನಾವ್ ಹಂಗ ಭೇದ ಭಾವ ಮಾಡಂಗಿಲ್ಲ. ನಾವ್ ಹಂಗೆಲ್ಲ ನಮಗ್ ಬೇರೆ ದೇವ್ರಿಗೆ ಬೇರೆ ಹಿಂಗೆಲ್ಲ ಇರೋದಿಲ್ಲ. ನಾವ್ ನೀರ್ ಕುಡಿದು ದೇವ್ರಿಗೂ ಕುಡಿಸ್ಬೋಣ ಅಂತ ಇಟ್ಕೊಂಡಿರ್ತೀವಿ ನಾವು. ಆಯ್ತಾ? ಅದಕ್ಕ ಉಪಚೀಯತೆ ತತಃ ಸಾ ಅದ್ಭಿಹಿ, ಸಾ ವಾಕ್ ಅದ್ಭಿಹಿ ಉಪಚೀಯತೆ, ನೀರಿನಿಂದ ಬೆಳಿತದ. ತದಭಾವೇಚ ಶುಷ್ಯತಿ, ನೀರಿಲ್ಲ ಅಂದ್ರೆ ಒಣಗುತ್ತದ. ತ್ರಿಷಿತಸ್ಯ ವಾಗೇವ ಪೂರ್ವಂ ಮಂದ ಪ್ರವರ್ತತೆ, ಬಾಯಾರಿಕೆಯಾದವನ ಮಾತು ಮೊದಲು ಮೆಲ್ಲಕ್ಕಿರ್ತಾವ. ದೃಷ್ಟಾಂತ ಕೊಟ್ರು ನೋಡ್ರಿ, ನೀವು ಬಾಯಾರಿಸಿದ್ರಿ ಅಂದ್ರೆ ನಿಮ್ ಮಾತು ಚಲೋ ಬರಂಗಿಲ್ಲ, ಮೆಲ್ಲಗ್ ಬರ್ತದ. ಏಕಾದಶಿ ಮುಗಿಸಿ ದ್ವಾದಶಿ ಬೆಳಗ್ಗೆ ದೇವ್ರ ಕಟ್ಟಿ ಮೇಲೆ ಕೂತಾಗ ಮಾತು ಬರ್ತಿರ್ತಾವಲ್ಲ, ಹಂಗಿದ್ದಂಗ ಮಾಡಿದೇನು, ಅಡಿಗೆ ಆಯ್ತೇನು, ಊಟಕ್ಕೆ ಹಾಕ್ತಿಯೇನು ಅಂತ ಕೇಳ್ತಿರ್ತಾರ. ಒಣಗಿರ್ತದ ಬಾಯಿ ಅಂತ ಅರ್ಥ. ಅದಕ್ಕೆ ಪಾನ್ಕ ಕುಡ್ದ ಊಟಕ್ಕೆ ಕೂತ್ ಬಿಡ್ತಿರ್ತಾರೆ ಕೆಲವರೆಲ್ಲ. ಅಂದ್ರೆ ಸುರಕ್ಷಿತ, ನೀರು ಒಳಗ್ ಹೋತು ಅಂತ ಮೊದಲು ಅಂತ ಆಚಾರ ಹಂಗೆ ಹೇಳಿದ್ರು. ತೃಷಿತಸ್ಯ ಹಿ ವಾಗೇವ ಪೂರ್ವಂ ಮಂದ ಪ್ರವರ್ತತೆ, ಪೂರ್ವದಲ್ಲಿ ಮಂದ. ಅದಕ್ಕೇನಾತ ಈಗ ವಾಗ್ದೇವತೆ ತಥೋ, ಅದಕ್ಕೆ ವಾಗೀಂದ್ರಿಯಕ್ಕೆ ಇಬ್ರು ಅಭಿಮಾನಿ ದೇವತೆಗಳನ್ನು ಮಾಡಿಬಿಟ್ರು ಶ್ರೀಮದಾಚಾರ್ಯರು. ವನ್ನಿಹಿ ಉಮಾಚಾಪಿ ಪ್ರಕೀರ್ತ್ಯತೆ, ಭಾರಿ ಸ್ವಾರಸ್ಯ. ಉಮಾದೇವಿಯು ಹಾಗೂ ಅಗ್ನಿಯು ಇಬ್ಬರೂ ಕೂಡ ವಾಗೀಂದ್ರಿಯಕ್ಕೆ ಅಭಿಮಾನಿ. ಈ ವಾಗೀಂದ್ರಿಯವು ನೀರಿಗೂ ಸಂಬಂಧಪಟ್ಟದ್ದು, ಬೆಂಕಿಗೂ ಸಂಬಂಧಪಟ್ಟದ್ದು. ಅದು ನೀರಿಗೆ ಸಂಬಂಧಪಟ್ಟ ಇಂದ್ರಿಯ, ಬೆಂಕಿಗಲ್ಲ. ಆದರೆ ದೇಹದಲ್ಲಿ ನೀರಿಗೆ ಸಂಬಂಧಪಟ್ಟ ಇಂದ್ರಿಯವಾದ ವಾಗೀಂದ್ರಿಯಕ್ಕೆ ಉಮಾದೇವಿಯು ಹಾಗೂ ಅಗ್ನಿದೇವರು ಇಬ್ಬರೂ ಇದ್ದಾರೆ. ಸರಿ, ಮುಗಿತಾ? ಚಕ್ಷುಷ್ ಈಗ ಒಂದು ಮುಗಿತು. ಈಗ ಏನಾಯ್ತು ಅಂದ್ರೆ ಸ್ವಲ್ಪ ಸ್ವಾರಸ್ಯ ಗಮನಿಸ್ರಿ. ಕಣ್ಣಿಗೆ ಸೂರ್ಯನೊಬ್ಬನೇ, ಒಂದೊಂದ ಸ್ಟೆಪ್ ಬೈ ಸ್ಟೆಪ್. ಕಣ್ಣಿಗೆ ಸೂರ್ಯನೊಬ್ಬನೇ, ವಾಗೀಂದ್ರಿಯಕ್ಕೆ ಪಾರ್ವತಿ ಅಗ್ನಿ ಇಬ್ಬರೇ, ಶ್ರವಣೇಂದ್ರಿಯಕ್ಕೆ 4 ಜನ ದೇವತೆಗಳು, ಮನಸ್ಸಿಗೆ 7 ಜನ ದೇವತೆಗಳು. ಸ್ಟೆಪ್ ಬೈ ಸ್ಟೆಪ್ ಅಂತೀವಿ ನಮಗೆ. 1 2 3 1 2 3 1 2 4 7 3 ಇಲ್ಲ 1 2 4 7 ಹಿಂಗ ದೇವತೆಗಳ ಚಿಂತನೆಯನ್ನ ಮಾಡ್ರಿ. ದೇಸರ ಕರೆಕ್ಟ್ ಆತಿಲ್ಲೋ? ರಸ ಅಲ್ಲ, ನೀರು. ಹೌದು. ದೇಹದಲ್ಲಿರುವ ವಾಗೀಂದ್ರಿಯವು
ಜಲತತ್ವಕ್ಕೆ ಸಂಬಂಧಪಟ್ಟದ್ದು. ಅಭಿಮಾನಿಗಳು ಯಾರು ಅಂತ ಕೇಳಿದ್ರೆ ಪಾರ್ವತಿ ದೇವಿ ಅಗ್ನಿ. ಅರ್ಥ ಆಯ್ತಾ? ನೀರಿನ ದೇವತೆ ಬರಬೇಕು ಅಂತ ಏನಿಲ್ಲ, ಅದು ಹುಡುಕ್ಬೇಡ್ರಿ ನೀವು, ಅದನ್ನ ಹುಡ್ಲಿಕ್ಕೆ ಈಗ ಅಲ್ಲ 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 ವರ್ಣ ಬಂದ್ಬಿಟ್ಟ ಹಿಂದ ಶ್ರವಣಕ್ಕೆ ಬಂದ. ಈಗ ಹೇಳ್ತಾರೆ ಮುಂದೆ ಎರಡಕ್ಕೂ ಸಂಬಂಧಪಟ್ಟದ ಅಂತ ಹೇಳ್ತಾರೆ ಮುಂದೆ. ನಮಗೇನ್ ಅಂದ್ರೆ ಶ್ರೀಮದಾಚಾರ್ಯ ಏನ್ ಹೇಳ್ಬೇಕಾಗಿತ್ತು, ಜಲತತ್ವ ಇದೆಯಲ್ಲ ದೇಹದಲ್ಲಿ, ಅದಕ್ಕೆ ಸಂಬಂಧಪಟ್ಟ ಇಂದ್ರಿಯ ಯಾವುದು ಅಂತ ಬೇಕಾಗಿತ್ತು, ಅದನ್ನ ಹೇಳಿ ಅಷ್ಟು. ಸರಿ, ದೇವ್ರು ಒಳ್ಳೇದ್ ಮಾಡಿ. ದಿನಣ್ಣ ಬಾಪ. ಈಗ ಚಕ್ಷುಷ್ಟ್ವಂ ಅಗ್ನೇಹೇ ಶ್ರೋತ್ರತ್ವಂ ಛಂದಸ್ಯಾಪಿ ಸಹೋಚ್ಯತೆ. ಒಬ್ಬೊಬ್ಬ ಇಂದ್ರಿಯಗಳಿಗೆ, ಒಬ್ಬೊಬ್ಬ ದೇವತೆಗಳಿಗೆ ಎರಡೆರಡು ಇಂದ್ರಿಯಗಳ ಡಿಪಾರ್ಟ್ಮೆಂಟು ಅವ. ಈ ಹೊಸ ಅಂಶ ಮತ್ತ ಒಂದೊಂದೇ ಇಂದ್ರಿಯಕ್ಕೆ ಅಂತ ತಿಳಿಬೇಡ್ರಿ. ಈಗ ಚಕ್ಷುಷ್ಟ್ವಂ ಕಣ್ಣಿಗೆ ಅಭಿಮಾನಿ, ಅಗ್ನೇಹೇ ಅಗ್ನಿಗೂ ಅದು. ಹಂಗಾರೆ ಸೂರ್ಯ ಕಣ್ಣಿಗೆ ಅಭಿಮಾನಿ, ಅಗ್ನಿಯೂ ಕಣ್ಣಿಗೆ ಅಭಿಮಾನಿ ಕೆಲವರಿಗೆ, ವಿಶೇಷವಾಗಿ ಆಯಾ ದೇವತೆಗಳಿಗೆ. ಮತ್ತ ಮುಂದ ಶ್ರೋತ್ರತ್ವಂ ಚಂದ್ರಸ್ಯಾಪಿ ಸಹೋಚ್ಯತೆ. ಶ್ರವಣೇಂದ್ರಿಯಕ್ಕೆ ಅಭಿಮಾನಿ ಚಂದ್ರನೂ ಹೌದು, ಆತ ಮನಸ್ಸಿಗೂ ಹೌದು, ಶ್ರವಣೇಂದ್ರಿಯಕ್ಕೂ ಹೌದು. ಸ್ವಾಹಾಯ ಅಪಿ ವಾಕ್ತ್ವಂಚ. ಸರಳದ ಸ್ವಾಹಾದೇವಿಯು ವಾಗೇಂದ್ರಿಯಕ್ಕೆ ಅಭಿಮಾನಿಯಾಗ್ಯಾಳ, ಗೊತ್ತಾಯ್ತಾ? ಇನ್ನು ಮುಂದೆ ಹೊಸಾರು ಪರ್ಜನ್ಯಸ್ಯ ಮನಸ್ಥಿತಿ ಬಂದ್ ನೋಡ್ರಿ. ಮತ್ತ ಪರ್ಜನ್ಯ ಏನಿದ್ದಾನ ಅವರೂ ಕೂಡ ಮತ್ತ ಮನಸ್ಸಿಗೆ ಅಭಿಮಾನಿಗಳಾಗ್ಯಾರ. ಡಬಲ್ ಡಬಲ್ ಆಗಲೇ 7 8 ಅದೇ ಸರ. ಪರ್ಜನ್ಯಸ್ಯ ಮನಸ್ಥಿತಿ ಅಲ್ಲಲ್ಲ, ದೇವತಾ ಮೋಡಕ್ಕೆ ಅಭಿಮಾನಿ ದೇವತಾ ಪರ್ಜನ್ಯ, ಮೋಡಾಭಿಮಾನಿ ದೇವತಾ. ಕೆಲವರು ಮೂಢಾಭಿಮಾನಿ ದೇವತಾ. ಮೂಢಾಭಿಮಾನಿ ದೇವತಾ ಗೊತ್ತಿಲ್ಲೋ? ಹೌದು, ಅದೇ ಪರ್ಜನ್ಯ ಹೇಳಿದ್ರು. ಈಗ ಮನಸ್ಸಿಗೆ ಬಂದದ್ರೆ ಹೇಳೀವಿ, ಪ್ರಸಿದ್ಧ ಇದ್ದರೆ ಬಿಡ್ತೀವಿ ಅಷ್ಟೇ. ಮುಂದೋಣ ನೋಡ್ರಿ. ಹಾ ಎಸ್, ಕೆಲಸ ಬರೋಬ್ಬರ. ಅಲ್ಲಿ ಹೊರಗೆ ಮೋಡ, ಇಲ್ಲಿ ಒಳಗೆ ಮೋಡ. ಇನ್ನ ಪರ್ಜನ್ಯಸ್ಯ ಮನಸ್ಥಿತಿ ದ್ವಿತೀಯಮೇತದಾಸ್ಥಾನಂ. ಈ ದೇವತೆಗಳಿಗೆ ಎರಡನೇ ಇಂದ್ರಿಯ ಇದು. ದ್ವಿತೀಯ ಶ್ರುತಿ ವಾಕ್ಯ ಪ್ರಮಾಣತಃ, ವೇದ ವಾಕ್ಯ ಪ್ರಮಾಣದಿಂದ ನಾವು ಇದನ್ನು ಮಾತು ಹೇಳ್ತಿದ್ದೀವಿ. ಆಯ್ತಾ? ಶೇಷವೀಂದ್ರ ಶಿವಾದೀನ ಮನ ಆದಿಸ್ವರೂಪಿಣ ಆಶ್ರಯೋ ವಾಯುರೇವೈಕಃ. ಶೇಷಾದಿ ದೇವತೆಗಳಿಗೆ, ಮನಾದಿ ದೇವತೆಗಳು ಯಾರಿದ್ದಾರೆ ಅವರೆಲ್ಲರಿಗೂ ಆಶ್ರಯ ವಾಯು. ತಸ್ಯ ನಾರಾಯಣ ಸ್ವಯಂ. ಅವನಿಗೆ ಯಾರಿದ್ದಾರಪ್ಪ ಅಂತ ಕೇಳಿದ್ರೆ ಸ್ವತಃ ನಾರಾಯಣನಿದ್ದಾನೆ. ಮುಕ್ತಾಯ ಆಗೋತು. ಮುಂದ ಸಯೇಷ ವಾಚಃ ಚಿತ್ತಸ್ಯ ಉತ್ತರಿತರ ಏನು? ಸಯೇಷ ವಾಚಃ ಚಿತ್ತಸ್ಯ ಉತ್ತರತ್ತರಿಕ್ರಮೋ ಯಜ್ಞಸ್ಯ. ಸಯೇಷ ಯಜ್ಞ ಪಂಚವಿಧೋ ಅಗ್ನಿಹೋತ್ರಂ ದರ್ಶ ಪೂರ್ಣಮಾಸೌ ಚಾತುರ್ಮಾಸ್ಯಾನಿ ಪಶುಸೋಮಃ. ಸಯೇವ ಯಜ್ಞಾನಾಂ ಸಂಪನ್ನತಮೋ ಯತ್ ಸೋಮ ಏತಸ್ಮಿನ್ ಹೇತಾಃ ಪಂಚವಿಧಾ ಅಧಿಗಮ್ಯಂತೆ. ಯತ್ ಪ್ರಾಕ್ ಸವನೇಭ್ಯ ಸೈಕಾವಿಧಾ ತ್ರೀಣಿ ಸವನಾನಿ ಯದೂರ್ಧ್ವಂ ಸಾ ಪಂಚಮೀ. ಸಯೇಷ ವಾಚಃ ಚಿತ್ತಸ್ಯ ಏನದ? ಸಯೇಷ ವಾಚಃ ಚಿತ್ತಸ್ಯ ಉತ್ತರೋತ್ತರಿಕ್ರಮಃ ಅಂತ ಬರಿಬೇಕು ಅದನ್ನ. ಉತ್ತರೋತ್ತರಿಕ್ರಮಃ. ಚಿತ್ತಸ್ಯ ಆದ್ಮೇಲೆ ಸರಿ, ಚಿತ್ತಸ್ಯ ಉತ್ತರೋತ್ತರಿಕ್ರಮಃ ಯಜ್ಞಸ್ಯ. ಏನಂದ್ರು ಅಂದ್ರ ಉಪನಿಷತ್ಕಾರರು, ಈಗೇನ್ ನೀವು ಮಾತಾಡ್ಕೊಂಡು ಬಂದ್ರಲ್ಲ, ಯಾವ್ದು ಮಾತಾಡಿದ್ರಿ? ವಾಗೀಂದ್ರಿಯ, ಚಕ್ಷುರೇಂದ್ರಿಯ, ಶ್ರವಣೇಂದ್ರಿಯ, ಮನಸ್ಸು, ಪ್ರಾಣ ಅಂತಂದ್ರಲ್ಲ. ಇವರೇ ವಾಕ್, ಚಿತ್ತ, ಮುಂದಿನ ಕ್ರಮಗಳಲ್ಲೇನಿದ್ದಾರೆ ಇವರೆಲ್ಲರೂ ಸೇರಿದಾಗಲೇನೆ ಯಜ್ಞ ನಮ್ಮಿಂದ ಯಜ್ಞವಾಗ್ತದ. ಅಂದ್ರೆ ಏನು? ಈಗ ಯಜ್ಞ ಮಾಡಬೇಕಾದ್ರೆ ಕಣ್ಣಿನ ವ್ಯಾಪಾರ ಇರಬೇಕು, ಕಿವಿಯ ವ್ಯಾಪಾರ ಇರಬೇಕು, ಮನಸ್ಸಿನ ವ್ಯಾಪಾರ ಇರಬೇಕು, ಪ್ರಾಣ ವ್ಯಾಪಾರ ಇರಬೇಕು. ಈ ಕಣ್ಣಿನ, ಕಿವಿಯ, ಮನಸ್ಸಿನ, ಪ್ರಾಣನ ವ್ಯಾಪಾರಗಳಿಲ್ಲದೆ ಹೋದರೆ ನಾವು ಯಜ್ಞ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕ ಸಯೇಷಃ ಯಜ್ಞ, ಈ ಯಜ್ಞ ಏನಿದೆಯಲ್ಲ ಇದು ವಾಚಃ ಚಿತ್ತರಸ್ಯ ಉತ್ತರೋತ್ತರಿ ಕ್ರಮ, ಮುಂದಿನವ್ರ ಜೊತೆಗೆ ಸೇರ್ಕೊಂಡು ಮಾಡಿರುವಂತಹದ್ದು. ಅರ್ಥ ಆಯ್ತಾ ಏನಂತ ಹೇಳಿದ್ದು? ವಾಗೀಂದ್ರಿಯದ್ದು, ಚಕ್ಷುರೇಂದ್ರಿಯದ್ದು, ಶ್ರವಣೇಂದ್ರಿಯದ್ದು, ಮನೋ ಇಂದ್ರಿಯದ್ದು, ಪ್ರಾಣೇಂದ್ರಿಯದ್ದು, ಪ್ರಾಣದೇವರು ಇವರು ಮುಂದಿನ ಮೇಲ್ಮೇಲೆ ಇದ್ದಾರೆ. ಪ್ರಾಣದೇವರು ಶ್ರೇಷ್ಠರಿದ್ದಾರೆ. ಇವರು ಸೇರಿಕೊಂಡು ನಡೆಯುವಂತಹ ಯಜ್ಞ ಇದು. ಇದು ಎಂತಹದ್ದು ಅಂದ್ರೆ ಸಯೇಷ ಯಜ್ಞ ಪಂಚವಿಧ.
ಅಂದ್ರೆ ನಮ್ಮ ಶರೀರ, ನಮ್ಮ ಇಂದ್ರಿಯಗಳು, ನಮ್ಮ ಪ್ರಾಣ ಇವುಗಳೆಲ್ಲವೂ ಅವರ ಅಭಿಮಾನಿ ದೇವತೆಗಳೆಲ್ಲರೂ ಅನುಗ್ರಹಿಸಿದಾಗ ನಡೆಯುವಂತಹ ಯಜ್ಞ ಇದು. ಈ ಯಜ್ಞ ಪಂಚವಿಧ ಆಗ್ಯದ. ಏನ್ ಪಂಚವಿಧ? ಅಗ್ನಿಹೋತ್ರ ಅಲ್ಲೇ ಬರ್ಕೊಂಡ್ಬಿಡ್ರಿ, ನಂಬರ್ 1. ದರ್ಶ ಪೂರ್ಣಮಾಸ ನಂಬರ್ 2. ಚಾತುರ್ಮಾಸ್ಯ ನಂಬರ್ 3. ಪಶು 4. ಸೋಮ 5. ಮುಗಿದು ಹೋದ ಕೆಲಸ. 5 ಯಜ್ಞಗಳು ಯಾವ್ದ್ಯಾವುದು? ಅಗ್ನಿಹೋತ್ರ ಅಂತ 1, ದರ್ಶ ಪೂರ್ಣಮಾಸ ಅಂತ 2, ಚಾತುರ್ಮಾಸ್ಯ ಅಂತ 3, ಪಶು 4, ಸೋಮ 5. ನಮ್ಮೆಲ್ಲ ದೇಹಗಳಿಗೆ, ಇಂದ್ರಿಯಗಳಿಗೆ ಅಭಿಮಾನಿಗಳಾದ, ಮನೋಭಿಮಾನಿಗಳಾದ, ವಾಗಭಿಮಾನಿಗಳಾದ ದೇವತೆಗಳ ಅನುಗ್ರಹದಿಂದ ಈ ಯಜ್ಞ ನಡಿಬೇಕಾಗಿದೆ. ನಮ್ಮ ಜೀವನ ಪೂರ್ಣ ಯಜ್ಞಮಯವಾದದ್ದು. ಅಂತಹ ಯಜ್ಞ 5 ವಿಧವಾಗಿದೆ ಅಂತ ತಿಳಿಸಿ ಶುರು ಮಾಡಿದ್ದಾರೆ. ಯಾಕಂದ್ರೆ ಮತ್ತೆ ಇಲ್ಲಿ 5 ರೂಪಗಳು ಬರಬೇಕಾಗಿದೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ ಬರಬೇಕಾಗಿದೆ. ಅಗ್ನಿಹೋತ್ರದಲ್ಲಿ ಅನಿರುದ್ಧ, ದರ್ಶ ಪೂರ್ಣಮಾಸದಲ್ಲಿ ಪ್ರದ್ಯುಮ್ನ, ಚಾತುರ್ಮಾಸದಲ್ಲಿ ಸಂಕರ್ಷಣ, ಪಶುವಿನಲ್ಲಿ ವಾಸುದೇವ, ಸೋಮದಲ್ಲಿ ನಾರಾಯಣ. ಸಯೇಷ ಯಜ್ಞಾನಾಂ ಸಂಪನ್ನತಮೋ ಯತ್ ಸೋಮಃ. ವಿಶೇಷ ಏನ್ ಗೊತ್ತೇನೋ, ಸೋಮದಲ್ಲಿ ಮತ್ 5 ಭಾಗವ. ಹೆಂಗ ಹಿಂದಿನೊಳಗೆ ಪ್ರಾಣದಲ್ಲಿ 5 ಭಾಗ ಇತ್ತು, ಹಂಗ ಸೋಮದಲ್ಲಿ ಮತ್ 5 ಭಾಗ. ಏನೇನದು? ಸಯೇವ ಯಜ್ಞಾನಾಂ ಸಂಪನ್ನತಮೋ ಯತ್ ಸೋಮಃ ಏತಸ್ಮಿನ್ ಏತಾಃ ಪಂಚವಿಧಾ ಅಧಿಗಮ್ಯಂತೆ. ಯಾವ್ದೈದು? ಯತ್ ಪ್ರಾಕ್ ಸವನೇಭ್ಯ ಸೈಕಾ. ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನಕ್ಕಿಂತಲೂ ಮೊದಲು ಒಂದು ಬರ್ತದೆ, ಅದು ಫಸ್ಟ್. ಅದಾದ್ಮೇಲೆ ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನ ನೆಕ್ಸ್ಟ್. ಅದಾದ್ಮೇಲೆ ಯದೂರ್ಧ್ವಂ ಕೊನೆಗೊಂದು ಬರ್ತದೆ. ಸೊ 5 ಭಾಗ ಆಯ್ತು. ಅಂದ್ರೆ 3 ಮುಖ್ಯ ಯಾಗಗಳು, ಪೂರ್ವದಲ್ಲಿ ಉತ್ತರದಲ್ಲಿ 2 ಯಾಗಗಳು. 5 ಆಯ್ತಲ್ಲ. ಮತ್ತೆ ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ, ಇದು 3 ಕೂಡಿದ್ದು 1. ಇದಕ್ಕಿಂತ ಮೊದಲು ಒಂದು ಹೋಮ, ಇದು ಮುಗಿದ ಮೇಲೆ ಒಂದು ಹೋಮ. ಹಿಂಗ 5 ಭಾಗ ಸಾ ಏಕ, ಸಾ ಏಕ ಅದು ಒಂದು. ಸೈಕ ಅಂದ್ರೆ ಸಾ ಏಕ ಅಂತ ಅರ್ಥದ. ಯದೂರ್ಧ್ವಂ ಸಾ ಪಂಚಮಿ. ನೋಡ್ರಿ, ತಸ್ಮಾತ್ ವಾಯುವಶಾನಾಂ ಹಿ. ಭಾಷೆ ನೋಡ್ಬಿಡ್ರಿ, ಮುಗಿಸ್ಬೋಣಂತ. ವಾಯುವಶಾನಾಂ, ವಾಯುದೇವರ ವಶದಲ್ಲಿರುವ, ವಾಕ್ ಚಿತ್ತಾದಿ ಸ್ವರೂಪಾಣಾಂ, ವಾಕ್ ಚಿತ್ತ ಮೊದಲಾದ ಸ್ವರೂಪಗಳಾದ ದೇವಾನಾಂ, ದೇವತೆಗಳ ಕ್ರಮವೃತ್ತಿಭ್ಯು ಜಾತೆ, ಕ್ರಮವಾಗಿ ನಡೀತಾ ಇರುವಾಗ ಹುಟ್ಟುವಂತಹ ಯಜ್ಞದಲ್ಲಿ, ಅದೇ ಅವರ ಅನುಗ್ರಹದಿಂದ ಹುಟ್ಟುವಂತಹ ಯಜ್ಞದಲ್ಲಿ, ಕೇಶವ, ಕೇಶವನು, ಅಗ್ನಿಹೋತ್ರಾದಿಕೆ, ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ ಇವುಗಳಲ್ಲಿ ಅನಿರುದ್ಧಾದಿ ರೂಪಕ ಪಂಚದ ಅವಸ್ಥಿತ. ಅನಿರುದ್ಧಾದಿ ರೂಪಗಳಲ್ಲಿ ಇದ್ದಾನ. ಗೊತ್ತಾಗ್ಯದ, ಏನು ಹೆಚ್ಚಿನ ಮತ್ತ ಬೇಕಾಗಿಲ್ಲ. ಸೋಮೇ ಪಂಚರೂಪೋ ವ್ಯವಸ್ಥಿತ. ಸೋಮದಲ್ಲಿ 5 ರೂಪದಿಂದ ಇದ್ದಾನ. ಸವನತ್ರಯಾತ್ ಪೂರ್ವಕೇಚ ಸವನತ್ರಿತಯೇ ಪರೆ. ಆ ಸವನತ್ರಯ, ಪ್ರಾತಃ ಸವನ, ಮಾಧ್ಯಾಹ್ನ ಸವನ, ಸಾಯಂ ಸವನಕ್ಕಿಂತಲೂ ಪೂರ್ವದಲ್ಲಿ, ಸವನತ್ರಿತಯೇ ಪರೆ ಆ ಯಜ್ಞಗಳು ಮುಗಿದ ಮೇಲೆ ಅನಿರುದ್ಧಾದಿ ರೂಪೇಣ ಕ್ರಮೇಣೈವ ವ್ಯವಸ್ಥಿತ. ಅಲ್ಲೂ ಅನಿರುದ್ಧಾದಿ ರೂಪಗಳಿಂದ ಇದ್ದಾನ. ಅರ್ಥ ಆಯ್ತನು? ಏನ್ ಅರ್ಥ ಆಯ್ತು? ನಮ್ಮ ದೇಹಾಭಿಮಾನಿಗಳು, ಇಂದ್ರಿಯಾಭಿಮಾನಿ ದೇವತೆಗಳಿಂದ, ಅವರ ಅನುಗ್ರಹದಿಂದ, ಉತ್ತರೋತ್ತರ ದೇವತೆಗಳ ಅನುಗ್ರಹದಿಂದ ಯಜ್ಞ ನಡಿಬೇಕು. ಈ ಯಜ್ಞ 5 ವಿಧ ಹೇಳ್ರಿ. ಯಾವ್ದ್ಯಾವ್ದು? ಅಗ್ನಿಹೋತ್ರ ಹೇಳ್ರಿ, ಬಾಯಲ್ಲಿ ಹೇಳ್ರಿ. ನಾ ಹೇಳ್ತೀನಿ, ನೀವು ಅದು ಬೇಡ, ನಾ ಹೇಳ್ತೀನಿ ಹೇಳ್ರಿ. ಅಗ್ನಿಹೋತ್ರ, ದರ್ಶ ಪೂರ್ಣಮಾಸ, ಚಾತುರ್ಮಾಸ್ಯ, ಪಶು, ಸೋಮ. ಈ 5 ಯಜ್ಞಗಳಲ್ಲಿ ಕ್ರಮವಾಗಿ ಅನಿರುದ್ಧ, ಅಗ್ನಿಹೋತ್ರದಲ್ಲಿ ಪ್ರದ್ಯುಮ್ನ, ದರ್ಶ ಪೂರ್ಣಮಾಸದಲ್ಲಿ, ಚಾತುರ್ಮಾಸದಲ್ಲಿ ಸಂಕರ್ಷಣ, ಪಶುವಿನಲ್ಲಿ ವಾಸುದೇವ, ಮುಂದಿಂದು ಸೋಮದಲ್ಲಿ ನಾರಾಯಣ. ಈ ಸೋಮವು ಮತ್ತೆ 5 ವಿಧವಾಗಿದೆ. 3 ಸವನಕ್ಕಿಂತ ಮೊದಲು ಒಂದು, 3 ಸವನವಾದ ಮೇಲೆ ಒಂದು. ಮೊದಲಿನ ಸವನದಲ್ಲಿ ಅನಿರುದ್ಧನು, 3 ಸವನಗಳಲ್ಲಿ ಮೊದಲನೇ ಇದರಲ್ಲಿ ಪ್ರಾತಃ ಸವನದಲ್ಲಿ ಪ್ರದ್ಯುಮ್ನನು, ಮಾಧ್ಯಾಹ್ನ ಸವನದಲ್ಲಿ ಸಂಕರ್ಷಣನು, ಸಾಯಂ ಸವನದಲ್ಲಿ ವಾಸುದೇವನು, ಉತ್ತರ ಭಾಗದಲ್ಲಿ ನಾರಾಯಣನು. ಇಷ್ಟೇ ವಿಷಯ. ಥ್ಯಾಂಕ್ ಯು. ತಮೇತಂ ಪರಮಂ ವಿಷ್ಣುಂ. ಈ ಸರ್ವೋತ್ತಮನಾದ ವಿಷ್ಣುವನ್ನ ಮುಕ್ತೋಪೇವ ಮನ್ಯತೆ. ಮುಕ್ತನಾದ ಮೇಲೂ ಹಿಂಗೆ ಅನುಸಂಧಾನ ಮಾಡ್ತಾನ. ಅಧಿಕಂ ಹೇವ ತಸ್ಮಾತ್ ತಮ್ಮನ್ಯೇತಾನ್ಯೋಪಿ ಸರ್ವದಾ. ಮುಕ್ತನಾದ ಮೇಲೇನೇ ಅಂದ ಮೇಲೆ ಅನ್ಯ, ಮುಕ್ತನಾಗದೇ ಇದ್ದವನು, ಸಂಸಾರದಲ್ಲಿ ಇದ್ದವನು ಅವನು ಸರ್ವೋತ್ತಮ ಅಂತೇ ತಿಳಿಬೇಕೆ ಹೊರತಾಗಿ ಬೇರೆ ತಿಳಿಬಾರದು. ಪಂಚರೂಪ ಭಗವದ್ ಧ್ಯಾನಾರ್ಥಮೇವ. 5 ಭಗವದ್ ರೂಪಗಳ ಧ್ಯಾನಕ್ಕಾಗಿಯೇನೆ ಏತದ್ ಪಂಚವಿಧತ್ವಂ ಸರ್ವತ್ರ ಉಕ್ತಂ. ಈ ಪಂಚವಿಧತ್ವವನ್ನ ಎಲ್ಲ ಕಡೆಗೆ ನಾವು ಹೇಳಿದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.